ಯೇಸು ಕ್ರಿಸ್ತನ ಜನನ ದಿವಸದ ವಿಶೇಷ ಆರಾಧನೆಯನ್ನು ಆರಂಭ ಮಾಡಿಕೊಳ್ಳುವ ಹಾಗೆ ನಾವು ಕ್ಷಣಕಾಲವಾಗಿ ಪ್ರಾರ್ಥನಾ ಪೂರ್ವಕವಾಗಿ ಆರಂಭ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಲೋಕದ ಮೇಲೆ ಪ್ರೀತಿನಿಟ್ಟು ಇನ್ನೊಬ್ಬನೇ ಮಗನನ್ನ ಕಳಿಸಿಕೊಟ್ಟಂತ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಅನಂತ ಸ್ತೋತ್ರವಾಗಲಿ ಸ್ವಾಮಿ. ಆತನನ್ನ ಈ ಒಂದು ಸ್ಥಳದಲ್ಲಿ ನೀನು ಕಳಿಸಿಕೊಟ್ಟಿದ್ದಿ. ಮಾತೊಳದೆ ಆ ಒಂದು ವಿಶೇಷವಾದಂತಹ ದಿವಸವನ್ನ ಈ ಸಂದರ್ಭದಲ್ಲಿ ಒಂದು ಸಭೆಯಾಗಿ, ಒಂದು ಕುಟುಂಬವಾಗಿ ನಾವು ನೆನಪು ಮಾಡಿಕೊಂಡು ನಿನ್ನನ್ನು ಆರಾಧಿಸಲಿಕ್ಕೋಸ್ಕರವಾಗಿ ನಿನ್ನ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ಒಂದು ಆರಾಧನಾ ಸಮಯವನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ತಂದೆ ದೇವರೇ, ಆದಿಯಿಂದ ಅಂತ್ಯದವರೆಗೆ ನಮ್ಮೊಟ್ಟಿಗಿದ್ದು ಕೈ ಹಿಡಿದು ನಡೆಸಿರಿ. ಬಲ್ಲಿರುವಂತಹ ಸಭೆಯ ಸದಸ್ಯರುಗಳೆಲ್ಲರೂ ಕೂಡ ಸಕಾಲಕ್ಕೆ ಇಲ್ಲಿ ಬಂದು ನಿನ್ನನ್ನು ಸ್ತುತಿಸಿ, ನಿನ್ನನ್ನು ಆರಾಧಿಸಿ, ನಿನ್ನ ಗಣಮಾನಗಳನ್ನ ಸಲ್ಲಿಸಿ, ನಿನ್ನ ವಾಕ್ಯದ ಮೂಲಕವಾಗಿ ಬಲ ಹೊಂದಿ ಈ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿಯೂ ಕೂಡ ನಮ್ಮ ತಂದೆಯಾದ ದೇವರು ನಮ್ಮನ್ನ ಕಾಪಾಡಿ ನಿನ್ನ ಜನರ ದಿನವನ್ನು ಆಚರಿಸಲಿಕ್ಕೆ ಆಗುವ ಹಾಗೆ ಕೊಟ್ಟಂತ ಕೃಪೆಗೋಸ್ಕರವಾಗಿ, ಹೌದು ನಮ್ಮ ಸ್ವಾಮಿ ಜೀವ ಸ್ವರೂಪನಾದಂಥ ದೇವರು ಎಂಬುದಾಗಿ ಘಂಟಾಘೋಷವಾದಂಥ ರೀತಿಯಲ್ಲಿ ಲೋಕದಲ್ಲಿ ಸಾರುವ ಹಾಗೆ ನಮ್ಮೆಲ್ಲರನ್ನ ಉತ್ತಮವಾದಂತಹ ಸಾಧನಗಳನ್ನಾಗಿ ನೀನು ಉಪಯೋಗಿಸ್ಕೋ ಎಂಬುದಾಗಿ ಯೇಸು ಸ್ವಾಮಿಯವರ ಮೊದಲಾದ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರ ಘನಕ್ಕಾಗಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಡುವ ಸಂಗೀತಗಳಲ್ಲಿ 83ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 83ನೇ ಸಂಗೀತ, ಕೇಳು ದೂತರ ಗಾನವ ಧನರಾಜ ಹುಟ್ಟಿದ. ಪ್ರತಿಯೊಬ್ಬೊಬ್ಬರು ಕೂಡ ಮಾಸ್ಕ್ಗಳನ್ನ ಧರಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಒಂದು ಬೆಂಚಿನಲ್ಲಿ 3 ಜನರು ಮಾತ್ರ ಕುಳಿತುಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. ಹೊರಗಡೆ ಇರುವವರು ಕೂಡ ಮಾಸ್ಕ್ಗಳನ್ನ ಧರಿಸಿಯೇ ಕುಳಿತುಕೊಳ್ಳುವಂತೆ ನಾನು ಪ್ರೀತಿಪೂರ್ವಕವಾಗಿ ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ.
ಹಾಗೆ ನಿಂತ್ಕೊಂಡಿರುವಾಗ ನಾವು ಹಬ್ಬದ ಆರಾಧನಾ ಕ್ರಮವನ್ನು ಅನುಸರಿಸೋಣ. ಪ್ರತಿಯೊಂದು ವಾಕ್ಯದ ನಂತರ ಸಭೆಯವರು ಮೇಲೋಕದ ಕರ್ತ ಈ ಭೂಮಿಗೆ ಬಂದ ಆರಾಧಿಸ ಬನ್ನಿ ಸಹೋದರರೇ ಎಂಬ ಗೀತೆಯನ್ನ ಹಾಡುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಕರ್ತನ ದೂತನು ಯೋಸೇಫನಿಗೆ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ಮರಿಯಳು ಒಬ್ಬ ಮಗನನ್ನ ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಆ ದೂತನು ಮರಿಯಳಿಗೆ, ಮರಿಯಳೆ ಹೆದರಬೇಡ, ನೀನೊಬ್ಬ ಮಗನನ್ನ ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು ಅಂದನು. ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗ ಎನಿಸಿಕೊಳ್ಳುವುದು ಅಂದರು. ಆಕೆಯು ತನ್ನ ಚುಚ್ಚಲು ಮಗನನ್ನ ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನ ಗೋದಲಿಯಲ್ಲಿ ಮಲಗಿಸಿದಳು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನ ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನ ಉಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವಿದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. Oh
ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನ ಕೊಂಡಾಡುತ್ತಾ ಹೇಳಿದರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿತ್ಯ ದೇವರೇ, ಎಲ್ಲವುಗಳಲ್ಲಿಯೂ ನಿನ್ನ ಮಹಿಮೆಯು ತೋರಿ ಬರುವ ಹಾಗೆ ನಿನ್ನ ಸಮಸ್ತವನ್ನ ಉಂಟು ಮಾಡಿದ್ದಕ್ಕಾಗಿ ನಿನ್ನನ್ನ ಕೊಂಡಾಡುತ್ತೇವೆ. ಮಾನವರನ್ನ ಸೃಷ್ಟಿಸಿದ್ದರಲ್ಲಿ ಅವರಿಗೆ ನಿನ್ನ ರಕ್ಷಣಾ ಭಾಗ್ಯವನ್ನ ಅನುಗ್ರಹಿಸಿ, ಅವರಲ್ಲಿ ನಿನ್ನ ಅಮಿತವಾದ ಪ್ರೀತಿಯ ಭಾವವನ್ನು ಹುಟ್ಟಿಸಿ, ಅವರು ನಿತ್ಯಾನಂದದ ಕಿರೀಟವನ್ನ ಧರಿಸಿಕೊಳ್ಳುವಂತೆ ಮಾಡಲು ನೀನು ಉದ್ದೇಶಿಸಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಮಾನವರು ಯುಗಾಂತರಗಳಿಂದ ಎದುರು ನೋಡುತ್ತಿದ್ದಂತ ಪೂರ್ವಕಾಲದ ಪ್ರವಾದಿಗಳಿಗೂ ಸದ್ಭಕ್ತರಿಗೂ ನೀನು ವಾಗ್ದಾನ ಮಾಡಿದಂತ ರಕ್ಷಣೆಯನ್ನ ನಮ್ಮ ಕರ್ತನಾದ ಯೇಸುವಿನ ಜನನದಲ್ಲಿ ಪ್ರಕಟಿಸಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಈ ಉತ್ಸವ ಕಾಲದಲ್ಲಿ ನಮ್ಮ ಕರ್ತನು ನಮ್ಮ ಹೃದಯದಲ್ಲಿ ಜನಿಸಲಿ, ಆತನೇ ನಿತ್ಯ ಪ್ರಭುವು, ಮೋಕ್ಷದಾಯಕನು ಎಂದು ಸಕಲ ಜನರು ಅರಿಕೆ ಮಾಡಲಿ. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ನಿನ್ನ ಪವಿತ್ರ ದೂತರು ಗಾನ ಮಾಡಿದರಲ್ಲ, ಆ ಒಲುಮೆಯು ನಿನ್ನ ಸೇವಕರಾದ ನಮಗೆ ಒದಗಲಿ. ನಮ್ಮನ್ನ ನಮ್ಮ ಪಾಪಗಳಿಂದ ಬಿಡಿಸಿ, ನಮ್ಮಲ್ಲಿಯೂ ನಿನ್ನ ಸಮಸ್ತ ಜನರಲ್ಲಿಯೂ ನಿನ್ನ ರಕ್ಷಣೆಯ ನಿತ್ಯ ಸಮಾಧಾನವನ್ನ ಸ್ಥಾಪಿಸು. ನೀನೇ ಯುಗ ಯುಗಕ್ಕೂ ಸ್ತುತ್ಯನು ಸರ್ವಪ್ರಭುವೂ ಆಗಿದ್ದೀ. ಆಮೇಲೆ ಈಗ ಮೊದಲನೆಯ ವೇದ ಪಾಠವನ್ನ ನಾವು ಕೇಳಿಸೋಣ. ಕ್ರಿಸ್ತ ಜಯಂತಿ ಹಬ್ಬದ ಆರಾಧನೆಗಾಗಿ ಹಳೆ ಒಡಂಬಡಿಕೆ ವೇದ ಪಾರಾಯಣಕ್ಕಾಗಿ ನೇಮಕವಾದ ಭಾಗವು ಯೆಶಾಯನು ಬರೆದ ಪ್ರವಾದನ ಗ್ರಂಥ ಅಧ್ಯಾಯ 7 ವಚನಗಳು 1-4 ಮತ್ತು 10-14. ಯೆಶಾಯನ ಪ್ರವಾದನ ಗ್ರಂಥ ಅಧ್ಯಾಯ 7 ವಚನಗಳು 1-4 ಮತ್ತು 10-14. ದೇವರ ವಾಕ್ಯವನ್ನು ಕೇಳೋಣ. ಒಪ್ಪಂದನೆಯಿಂದ ಕೂಡಿದ ಶತ್ರುಗಳಿಗೆ ಭಯಪಡದೆ ಯೆಹೋವನನ್ನೇ ಆಶ್ರಯಿಸಬೇಕೆಂದು ಯೆಶಾಯನು ಆಹಾಜನಿಗೆ ಬೋಧಿಸಿ ವರಪುತ್ರ ಜನನದ ಗುರುತನ್ನು ಮುಂತಿಳಿಸಿದ್ದು. ಯೋತಮನ ಮಗನು ಉಜ್ಜೀಯನ ಮೊಮ್ಮಗನು ಯೆಹೂದದ ಅರಸನೂ ಆದ ಆಹಾಜನ ಕಾಲದಲ್ಲಿ ಆರಾಮ್ಯರ ಅರಸನಾದ ರೆಚೀನ, ರೆಮಲ್ಯನ ಮಗನು ಇಸ್ರಾಯೇಲರ ಅರಸನೂ ಆದ ಪೆಕಹ ಎಂಬರು ಯೆರೂಸಲೇಮಿನ ಮೇಲೆ ದಂಡೆತ್ತಿ ಬಂದರು. ಅದನ್ನು ಜಯಿಸುವುದಕ್ಕೆ ಆಗಲಿಲ್ಲ. ಆರಾಮ್ಯರು ಎಫ್ರಾಯಿಮರನ್ನು ಹೊಂದಿಕೊಂಡಿದ್ದಾರೆಂಬ ಸುದ್ದಿಯು ಅರಮನೆಗೆ ಮುಟ್ಟಿದಾಗ ಅರಸನ ಮನವು ಪ್ರಜೆಯ ಮನವು ಗಾಳಿಯಿಂದ ವನವೃಕ್ಷಗಳು ಅಲ್ಲಾಡುವಂತೆ ನಡುಗಿದವು. ಆಗ ಯೆಹೋವನು ಯೆಶಾಯನಿಗೆ ಹೀಗೆ ಹೇಳಿದನು, ಶೇರ್ ಯಾಶೂಬನೆಂಬ ನಿನ್ನ ಮಗನನ್ನು ಕರೆದುಕೊಂಡು ಹೋಗಿ ಮಡಿವಾಳರ ಹೊಲದ ಮೇಲೆ ಹೋಗುವ ರಾಜಮಾರ್ಗದಲ್ಲಿ ಮೇಲಿನ ಕೆರೆಯ ಕಾಲುವೆಯ ಕೊನೆಯ ಹತ್ತಿರ ಆಹಾಜನನ್ನು ಎದುರುಗೊಂಡು ಅವನಿಗೆ ಈ ಪ್ರಕಾರ ಹೇಳಬೇಕು, ಜಾಗರೂಕನಾಗಿ ಸುಮ್ಮನಿರು, ಭಯಪಡಬೇಡ. ರೆಚೀನ, ಆರಾಮ್ಯರು, ರೆಮಲ್ಯನ ಮಗ ಇವರ ಕೋಪವು ಎಷ್ಟು ಹೆಚ್ಚಿದ್ದರೂ ಹೊಗೆಯಾಡುವ ಈ 2 ಮೋಟುಗೊಳ್ಳಿಗಳಿಗೆ ನಿನ್ನ ಹೃದಯವು ಕುಂದದಿರಲಿ. 10 ಮತ್ತೆ ಯೆಹೋವನು ಆಹಾಜನಿಗೆ, ನಿನ್ನ ದೇವರಾದ ಯೆಹೋವನಿಂದ ಒಂದು ಗುರುತನ್ನು ಕೇಳಿಕೋ, ಅದು ಪಾತಾಳದಷ್ಟು ಆಳದಲ್ಲಿದ್ದರೂ ಮೇಲಿನ ಲೋಕದಷ್ಟು ಎತ್ತರದಲ್ಲಿದ್ದರೂ ಕೇಳಿಕೋ ಎಂದು ಹೇಳಿದನು. ಆಗ ಆಹಾಜನು, ನಾನು ಕೇಳಿಕೊಳ್ಳುವುದೇ ಇಲ್ಲ, ಯೆಹೋವನನ್ನು ಪರೀಕ್ಷಿಸುವುದಿಲ್ಲ ಅನ್ನನು. ಅದಕ್ಕೆ ಯೆಶಾಯನು ಹೀಗೆ ಹೇಳಿದನು, ದಾವೀದನ ಮನೆತನದವರೇ ಕೇಳಿರಿ, ಮನುಷ್ಯರನ್ನು ಬೇಸರಗೊಳಿಸುವುದು ಅಷ್ಟು ದೊಡ್ಡದಲ್ಲವೆಂದೆಣಿಸಿ ನನ್ನ ದೇವರನ್ನು ಬೇಸರಗೊಳಿಸಿರ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು ಎಂಬುದೇ.
ದೇವರೇ ನಿನಗೆ ಸ್ತೋತ್ರವಾಗಲಿ. ನಾವು ಹಾಡುವ ಸಂಕೀರ್ತನೆಯಲ್ಲಿ 49ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 49ನೆಯ ಕೀರ್ತನೆ. ಬನ್ನಿರಿ ಮಿತ್ರರೇ, ಹರ್ಷವ ಹೊಂದುವ ಉನ್ನತ ವರಕ್ಕಾಗಿ.
ಎರಡನೆಯ ಪಾಠವನ್ನು ನಾವು ಕೇಳಿಸೋಣ. ಎರಡು 2020ನೇ ವರ್ಷದ ಕ್ರಿಸ್ತ ಜಯಂತಿ ಹಬ್ಬದ ವಿಶೇಷ ಆರಾಧನೆಗಾಗಿ ನೇಮಕವಾದ ಪತ್ರಿಕಾ ಪಾರಾಯಣವು ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ ವಚನಗಳು 3ರಿಂದ 7ನೇ ವಚನದವರೆಗೆ. For the year 2020 special Christmas worship service, the epistle reading is taken from the first epistle of Saint Peter, chapter 1, verses from 3 to 7. ಪೇತ್ರನ ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ ವಚನಗಳು 3ರಿಂದ 7ನೇ ವಚನದವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಕ್ರಿಸ್ತರಿಗೆ ಇರುವ ಉತ್ಕೃಷ್ಟವಾದ ನಿರೀಕ್ಷೆಯನ್ನು ಕುರಿತದ್ದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವಾತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ರಲ್ಲಿ ತನ್ನ ಮಹಾ ಕರುಣಾ ಸಾಗರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ್ಟು ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಎದುರು ನಿಂತುಕೊಂಡು ಸುವಾರ್ತಾ ಪಾರಣವನ್ನ ನಾವು ಕೇಳಿಸ್ಬೋದು. ಯೇಸು ಕ್ರಿಸ್ತನ ಜನನದ ದಿನದ ಆರಾಧನೆಯೆಂದು ಸುವಾರ್ತಾ ಭಾಗದ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನಗಳು 18ರಿಂದ 25ರವರೆಗೆ. ದಿ ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೇಂಟ್ ಮ್ಯಾಥ್ಯೂಸ್ ಚಾಪ್ಟರ್ 1 ವರ್ಸಸ್ ಫ್ರಮ್ 18 to 25. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನ 18ರಿಂದ. ಯೇಸು ಕ್ರಿಸ್ತನ ಜನನವು. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. ಆದರೆ ಆಕೆ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಆಗ ಯೋಸೇಫನು ನಿದ್ದೆ ತಿಳಿದದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು.
ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಮಗುವಿಗೆ ಯೇಸುವೆಂದು ಹೆಸರಿಟ್ಟನು ಎಂಬುದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಸಬರದ ಕುಳಿತುಕೊಳ್ಳಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಕ್ರಿಸ್ತ ಜನನದ ವಿಶೇಷ ಆರಾಧನೆಗೋಸ್ಕರವಾಗಿ ದೇವರ ವಾಕ್ಯ ಸಂದೇಶವನ್ನ ಸಾರುವುದಕ್ಕೋಸ್ಕರವಾಗಿ ನಮ್ಮ ಸಭೆ ಸದಸ್ಯರು ಮತ್ತು ಹಿರಿಯ ಸಭಾಪಾಲಕರಾದಂಥ ಘನ ಡಾಕ್ಟರ್ ಗಾಡ್ವಿನ್ ಅಯ್ಯನವರು ಕಳೆದ ದಿವಸಗಳಲ್ಲಿ ಅವರನ್ನ ನಾವು ಕೇಳಿದಾಗ ಅವರು ಪ್ರೀತಿಪೂರ್ವಕವಾಗಿ ಒಪ್ಪಿಕೊಂಡು ಈ ಸಂದರ್ಭದಲ್ಲಿ ದೇವರ ವಾಕ್ಯ ಸಂದೇಶವನ್ನ ಸಾರುವುದಕ್ಕೋಸ್ಕರವಾಗಿ ಬಂದಿರುತ್ತಾರೆ. ಅದರಿಂದ ಪ್ರೀತಿಯುಳ್ಳ ಅಯ್ಯನವರನ್ನ ಈ ಸಮಯದಲ್ಲಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿ ನಾವು ವಂದಿಸುತ್ತೇವೆ. ಮಾತ್ರವಲ್ಲದೆ ಕ್ರಿಸ್ತ ಜನನದ ಒಂದು ಶುಭಾಶಯನ್ನು ಕೂಡ ಅವರಿಗೆ ನೀಡುವುದರ ಮೂಲಕವಾಗಿ ಅವರ ಕುಟುಂಬವನ್ನ ದೇವರು ಇನ್ನೂ ಹೆಚ್ಚಿನಂತ ರೀತಿಯಲ್ಲಿ ಸೇವೆಯಲ್ಲಿ ಆಶೀರ್ವಾದ ಮಾಡಲಿ ಎಂಬುದಾಗಿ ಈ ಸಮಯದಲ್ಲಿ ಅವರನ್ನ ನಾನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿ ದೇವರ ವಾಕ್ಯ ಸಂದೇಶದಲ್ಲಿ ನಮ್ಮನ್ನು ನಡೆಸುವಂತೆ ನಾನು ಅವರನ್ನ ಕೇಳಿಕೊಳ್ಳುತ್ತೇನೆ. ಸಿದ್ಧವಾಗುವ ಹಾಗೆ ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನ ಗೀತದ ಒಂದು ಚರಣವನ್ನ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ದಾರಿಗೆ ಬೆಳಕು ಆಗಿದೆ. ನಾವು ವಾಕ್ಯವನ್ನು ಕೇಳುವವರು ಮಾತ್ರವಲ್ಲ, ವಾಕ್ಯದಂತೆ ನಡೆಯುವವರಾಗ್ಲಿಕ್ಕಾಗುವಂತೆ ನಿನ್ನ ಆತ್ಮನ ಬಲವನ್ನು ಕೊಡು. ಕರ್ತನೇ, ನನ್ನ ಶರಣನೇ, ನಮ್ಮ ವಿಮೋಚಕನೇ, ನನ್ನ ಮಾತುಗಳು ನಮ್ಮ ಹೃದಯಗಳ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರರೇ ಮತ್ತು ಮಕ್ಕಳೇ, ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೆ ಕ್ರಿಸ್ತ ಜಯಂತಿಯ
ಪ್ರೀತಿಪೂರ್ವಕವಾದ ವಂದನೆಗಳು. ಕ್ರಿಸ್ತ ಜಯಂತಿ ಸಂಭ್ರಮಿಸಬೇಕಾದಂತಹ ಒಂದು ಹಬ್ಬ. ದೇವರು ನಮಗೆ ನೀಡಿರುವಂತಹ ಬಿಡುಗಡೆಗಾಗಿ, ಆತ ನೀಡಿರುವಂತಹ ಸಮಾಧಾನಕ್ಕಾಗಿ, ಆತನು ನೀಡಿರುವಂತಹ ನಿರೀಕ್ಷೆಗಾಗಿ ಸಂಭ್ರಮಿಸಬೇಕಾದಂತಹ ಹಬ್ಬ. ಆದದ ಪ್ರಿಯರೇ, ಹಬ್ಬ ಮಾಡೋಣ, ಸಂತೋಷ ಪಡೋಣ. ಪ್ರತ್ಯೇಕವಾಗಿ ನಮ್ಮ ಮಕ್ಕಳು ಕ್ರಿಸ್ಮಸ್ ಹಬ್ಬ ಅಂತ ಹೇಳಿದ್ರೆ ಮಕ್ಕಳಿಗೆ ಬಹಳ ವಿಶೇಷ. ಈ ಸಂಕಷ್ಟದ ಸಮಯದಲ್ಲಿ ಅವರಿಗೆ ಒಂದು ಬದಲಾವಣೆ ಇರಲಿ, ಅವರನ್ನು ಅವರು ಆದಷ್ಟು ಸಂತೋಷದಲ್ಲಿರುವ ಹಾಗೆ ನೋಡಿಕೊಳ್ಳೋಣ. ಸಾಧ್ಯವಾದಷ್ಟು ನಮ್ಮ ಆಪ್ತರೊಂದಿಗೆ, ಸ್ನೇಹಿತರೊಂದಿಗೆ, ನೆರೆಯವರೊಂದಿಗೆ ಹಬ್ಬದ ಸಂತೋಷವನ್ನು ಹಂಚಿಕೊಳ್ಳೋಣ. ದಾವಿದನ ಕೀರ್ತನೆ 124ರಲ್ಲಿ ಹೀಗೆ ಬರೆದಿದೆ: ಕರ್ತನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತದೆಂದು ಇಸ್ರಾಯೇಲ್ಯರೇ ಹೇಳಲಿ. ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡಕೊಂಡು ಹೋಗುತ್ತಿತ್ತು, ನದಿಯು ನಮ್ಮನ್ನು ಮುಳುಗಿಸುತ್ತಿತ್ತು, ಮೀರಿದ ಪ್ರವಾಹವು ನಮ್ಮನ್ನು ಮುಳುಗಿಸಿ ಬಿಡುತ್ತಿತ್ತು. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿ ಅಂತಿದೆ. ಈ ಕಡೆ ಮಾತು ಎಲ್ಲವನ್ನು ಒಂದು ರೀತಿಯಲ್ಲಿ ವಿವರಿಸ್ತದೆ. ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತೆ, ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿ ಅಂತಿದೆ ನಮ್ಮ ಸ್ಥಿತಿ. ದಾವಿದನ ಮಾತುಗಳು ಈಗಿನ ನಾವಿರುವಂತಹ ಪರಿಸ್ಥಿತಿಯಲ್ಲಿ ಎಷ್ಟೊಂದು ಸತ್ಯವಾದ ಮಾತು. ಈ ವರ್ಷ ದಾಟಿರುವಂತಹ ಕೆಲವು ತಿಂಗಳುಗಳು ಹೇಗೆ ನಮಗೊಂದು ಅಪಾರ ಕಷ್ಟ, ನಷ್ಟ, ವೇದನೆ ತನ್ನಂತ ಒಂದು ವರ್ಷವಾಗಿತ್ತು ಎಂಬುದನ್ನು ನಾವೆಲ್ಲರೂ ಅರಿತಿದ್ದೇವೆ. ನಮಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಇಡೀ ಸೃಷ್ಟಿ ಕೂಡ ನರಳಿತು. ಸಾವು ನೋವಿನ ವರುಷ, ಕಷ್ಟ, ಸಂಕಷ್ಟ, ಆತಂಕದೊಂದಿಗೆ ಗೊಂದಲ ಕೂಡ ಇರುವಂತಹ ಒಂದು ಇವುಗಳು ತುಂಬಿದಂತಹ ವರುಷವಾಗಿತ್ತು. ಈ ಒಂದು ಕಳೆದ ತಿಂಗಳುಗಳಲ್ಲಿ ನಾವು ನಮ್ಮ ಕೆಲವು ಪ್ರಿಯರನ್ನು ಕೂಡ ಕಳಕೊಂಡಿದ್ದೇವೆ. ಕೆಲವರನ್ನು ಈ ಸಾಂಕ್ರಾಮಿಕ ರೋಗದಿಂದ, ಈ ಮಹಾಮಾರಿ ರೋಗದಿಂದ, ಇನ್ನು ಕೆಲವರನ್ನು ನಾವು ಬಹಳ ದುಃಖದಿಂದ ಕಳಕೊಂಡಿದ್ದೇವೆ. ನಮ್ಮ ದೇಶವನ್ನು, ಇಡೀ ಜಗತ್ತನ್ನು ಇನ್ನೂ ಕಾಡುತ್ತಿರುವ ಈ ಸಾಂಕ್ರಾಮಿಕ ರೋಗ, ಈ ರೋಗಕ್ಕೆ ಬಡವ ಮತ್ತು ಶ್ರೀಮಂತ ಎನ್ನುವಂತ ವ್ಯತ್ಯಾಸ ಇಲ್ಲ, ವಿದ್ಯಾವಂತ ಮತ್ತು ಅವಿದ್ಯಾವಂತ ಎನ್ನುವಂತ ವ್ಯತ್ಯಾಸ ಇಲ್ಲ, ಶ್ರೀಮಂತ ರಾಷ್ಟ್ರ ಅಥವಾ ಬಡ ರಾಷ್ಟ್ರ ಎನ್ನುವಂತ ವ್ಯತ್ಯಾಸ ಇಲ್ಲ. ಆದ್ರೆ ನಮ್ಮ ದೇಶದಲ್ಲಿ ನೋಡುತ್ತೇವೆ, ಹೆಚ್ಚಿನ ಜನರು, ದೊಡ್ಡ ಸಂಖ್ಯೆಯಲ್ಲಿ, ಅಪಾರ ಸಂಖ್ಯೆಯಲ್ಲಿ ಬಡವರು, ಕಾರ್ಮಿಕರು, ನಗರಗಳಿಗೆ ವಲಸೆ ಬಂದವರು ದಿಕ್ಕೆಟ್ಟು ಅನಾಥರಾಗಿ ಹೋಗಿದಂತಹ ಪರಿಸ್ಥಿತಿ ಇತ್ತು ಎಂಬುದನ್ನು ನಾವು ನೋಡುತ್ತೇವೆ. ಅಪಾರ ಸಂಕಷ್ಟಕ್ಕೆ ಇಷ್ಟು ಮಾತ್ರವಲ್ಲ, ನಮ್ಮ ಕುಟುಂಬಗಳ ಕತೆ ಕೂಡ ಮತ್ತೊಂದು. ಮಕ್ಕಳು ಶಾಲೆ ಇಲ್ಲದೆ ಮನೆಯಲ್ಲೇ ಇನ್ನೂ ಇರುವಂತಹ ಪರಿಸ್ಥಿತಿ, ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಿರುವಂತಹ ಪರಿಸ್ಥಿತಿ. ಅಲ್ಲಿ ಮುಗಿಯುವುದಿಲ್ಲ. ಕೌಟುಂಬಿಕ ಸಮಸ್ಯೆಗಳು, ಗಂಡ ಹೆಂಡರ ಮಧ್ಯೆ ಸಮಸ್ಯೆ, ವೈಮನಸ್ಯ ಮತ್ತು ಇಂಥ ಒಂದು ಪರಿಸ್ಥಿತಿ. ಮನೋವಿಜ್ಞಾನಿಗಳು ಹೇಳ್ತಾರೆ, ಮನೋವೈದ್ಯರುಗಳು ಈ ಕೆಲವು ತಿಂಗಳುಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಅವರ ಬಳಿಗೆ ನಾನಾ ರೀತಿಯ ಸಮಾಲೋಚನೆ, ಕೌನ್ಸೆಲಿಂಗ್ ಆಗಿ ಬಂದರು ಎಂಬುದಾಗಿ. ದೊಡ್ಡ ಸಂಖ್ಯೆಯಲ್ಲಿ ಕುಟುಂಬಗಳಲ್ಲಿ. ಇದು ಏನು ಕಾರಣ? ಅನೇಕ ಕಾರಣಗಳಿವೆ. ಆದರೆ ಈ ಸಾಂಕ್ರಾಮಿಕ ರೋಗವು ಕೂಡ, ಅದರ ಪಾತ್ರವು ಕೂಡ ಇದೆ. ಇವೆಲ್ಲವುಗಳ ಮುಂದೆ ಮನುಷ್ಯನ ಅಸಹಾಯಕನಾಗಿ ನಿಂತಿದ್ದಾನೆ. ಮನುಷ್ಯನ ಅಸಹಾಯಕತೆಯನ್ನು ಅನಾವರಣ ಮಾಡಿತು. ನೀನು ಎಷ್ಟು ಹೇಳಿಕೊಂಡರು, ನೀನು ಎಷ್ಟು ವಿದ್ಯೆ ಇದ್ದರು, ನಿನಗೆ ಎಷ್ಟು ಶ್ರೀಮಂತಿಗೆ ಇದ್ದರು, ನೀನು ಎಲ್ಲವನ್ನು ಬಲ್ಲವನಾಗಿದ್ದರೂ ಕೂಡ ನೀನು ಶೂನ್ಯ ಎನ್ನುವಂತಹ ಒಂದು ಸತ್ಯಾಂಶವನ್ನು ಇದು ಸ್ಪಷ್ಟಪಡಿಸಿತು. ಕೇವಲ ಸಾಂಕ್ರಾಮಿಕ ರೋಗ ಮಾತ್ರ ಅಲ್ಲ, ಪದೇ ಪ್ರಳಯಗಳು ಕಾಡಿದು,
ದಾವಿದನ ಕೀರ್ತನೆ 90ನೇ ಕೀರ್ತನೆ 5, 6, 7ನೇ ವಚನಗಳನ್ನು ನಾವು ಇದು ನೆನಪಿಸದೆ, ಮನುಷ್ಯರು ಹೊತ್ತಾರೆಯಲ್ಲಿ ಚಿಗುರುವ ಹುಲ್ಲಿನಂತಿದ್ದಾರೆ, ಅದು ಸಂಜೆಯಲ್ಲಿ ಕೊಯ್ಯಲ್ಪಟ್ಟು ಒಣಗಿ ಹೋಗುತ್ತದೆ. ನಿನ್ನ ಕೋಪದಿಂದ ಇಲ್ಲವಾದೆವು, ನಿನ್ನ ರೌದ್ರದಿಂದ ತಲ್ಲಣಗೊಂಡೆವು. ಅಕ್ಷರಸ ಈ ಮಾತು ಸತ್ಯ. ನಾವು ಕೆಲವು ತಿಂಗಳಲ್ಲಿ ಸಿಕ್ಕಿ ಬಿದ್ದಿರುವಂತಹ ಪರಿಸ್ಥಿತಿ ಮುಂದೇನು ಎನ್ನುವಂತಹ ಪರಿಸ್ಥಿತಿಯ ನಿರ್ಮಾಣ ಮಾಡಿತ್ತು. ಅಸಹಾಯಕವಾದಂತಹ ಪರಿಸ್ಥಿತಿ. ನೂರಾರು ಜನರು ಇದರಲ್ಲಿ ಸೇವೆಯಲ್ಲಿ ಪ್ರಾಣ ತೆತ್ತರು. ನಾವು ಈ ಒಂದು ಆರಾಧನೆಯಲ್ಲಿ ಕೃತಜ್ಞತೆಯಿಂದ ನೆನಪಿಸಿಕೊಳ್ಳಬೇಕಾದಂತ ಒಂದು ಸಮೂಹ ಅಥವಾ ಒಂದು ವರ್ಗ ಯಾರ್ದಂತ ಹೇಳಿದ್ರೆ ಕೋವಿಡ್ ವಾರಿಯರ್ಸ್ ಎಂಬುದಾಗಿ ಹೇಳ್ತಾರೆ. ಅಥವಾ ಈ ಒಂದು ಸಾಂಕ್ರಾಮಿಕ ರೋಗ ಬಂದಾಗ ಜನರ ಚಿಕಿತ್ಸೆ ಮಾಡಿದ ವೈದ್ಯರುಗಳು, ನರ್ಸ್ಗಳು, ಇತರ ಆರೋಗ್ಯ ಸಿಬ್ಬಂದಿಗಳು ಮತ್ತು ಪೊಲೀಸರು ಮತ್ತು ಇನ್ನು ಅನೇಕರು ಕೋವಿಡ್ ವಾರಿಯರ್ಸ್ ಅಪಾರ ಸಂಖ್ಯೆಯಲ್ಲಿ ಅವರು ತೀರಿ ಹೋಗಿದ್ದಾರೆ. ಚಿಕಿತ್ಸೆ ಕೊಡದಿದ್ದ ವೈದ್ಯರುಗಳೇ ತೀರಿ ಹೋದರು, ನರ್ಸ್ಗಳು, ಇನ್ನು ಅನೇಕರು. ಇತ್ತೀಚೆಗೆ ರೈಲ್ವೆ ಖಾತೆಯ ಒಂದು ಅಂಕಿ ಅಂಶಗಳು ಕೊಡಲ್ಪಟ್ಟಿದ್ದವು. ಸಾಧಾರಣ 30,000 ಜನರಿಗೆ ಸಾಂಕ್ರಾಮಿಕ ಸೋಂಕು ತಗಲಿತ್ತು. ಅದರಲ್ಲಿ 300ಕ್ಕಿಂತ ಜನರು ಅವರ ಸಿಬ್ಬಂದಿದ ವಿಚಾರ ಹೇಳೋದು, 300 ಜನ ಸಿಬ್ಬಂದಿಯವರು ತೀರಿ ಹೋದರು. ಯಾಕಂದ್ರೆ ಆ ಸಮಯದಲ್ಲಿ ಅವರ ರೈಲ್ವೆ ಪ್ರಯಾಣ ಅತ್ಯಂತ ಅವಶ್ಯವಿತ್ತು. ವಿಶೇಷ ರೈಲ್ವೆಗಳು ಅವರ ಊರಿಗೆ ತಲುಪಿಸಲಿಕ್ಕೆ ಅಂತ ಸಮಯದಲ್ಲಿ ಈ ಸೋಂಕು ತಲುಪಿತ್ತು. ಮಾನವೀಯತೆಯು ವಿಜೃಂಭಿಸಿತು. ಆದರೆ ಇದೇ ಸಂದರ್ಭದಲ್ಲಿ ದುಷ್ಟತ್ವ ಕೂಡ ಮೆರೆಯಿತು. ದುಷ್ಟತ್ವ ಕೂಡ, ಮನುಷ್ಯರ ದುಷ್ಟತ್ವ ಬಹಳ ದೊಡ್ಡ ರೀತಿಯಲ್ಲಿ ಮೆರೆಯಿತು. ಜನರಲ್ಲಿ ಕೊಲೆ, ದರೋಡೆ, ಕಳ್ಳತನ, ಆತ್ಮಹತ್ಯೆ ಬಹುಶಃ ಯಾವ ಕಾಲದಲ್ಲಿ ಆಗದಷ್ಟು ಸಂಖ್ಯೆಯಲ್ಲಿ ನಡೆದು, ಅಲ್ಲದೆ ಇಷ್ಟು ಮಾತ್ರ ಅಲ್ಲ, ಪ್ರಭಾವಿ ವ್ಯಕ್ತಿಗಳು, ಅದು ಕೇವಲ ರಾಜಕೀಯ ನಾಯಕರುಗಳು ಮಾತ್ರ ಅಲ್ಲ, ಅಧಿಕಾರಿಗಳು ಮಾತ್ರ ಅಲ್ಲ, ಸಿಕ್ಕಿದಷ್ಟು ಬಾಚುವಂತ, ಇಂತಹ ಪರಿಸ್ಥಿತಿಯಲ್ಲಿ ಸಂಕಷ್ಟ ಸಮಯದಲ್ಲಿ ಕೂಡ ಬಾಚುವಂತ ಮನೋಧೋರಣೆಯನ್ನು, ಲಜ್ಜೆಗೆಟ್ಟ ಮನೋಧೋರಣೆಯನ್ನು ತೋರಿಸಿದರು. ಇಂತಹ ಪರಿಸ್ಥಿತಿ ಇಷ್ಟು ಮಾತ್ರವಲ್ಲ, ಸರ್ಕಾರ ಕೆಲವು ಧೋರಣೆಗಳನ್ನು ಬಲಾತ್ಕಾರವಾಗಿ ಜನರ ಮೇಲೆ ಏರ್ಲಿಕ್ಕೆ ಪ್ರಯತ್ನ ಮಾಡುತ್ತಲೇ ಇದೆ. ಇದು ಪ್ರಜಾಪ್ರಭುತ್ವವೇ ಎನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಬರುತ್ತದೆ. ಇಂಥ ಸಮಯದಲ್ಲಿ ನಾವು ದೇವರಲ್ಲಿ ಮೊರೆ ಇಡೋಣ. ನಮ್ಮ ಮೇಲೆ ಮಾತ್ರವಲ್ಲ, ಸಮಸ್ತ ಸೃಷ್ಟಿಯ ಮೇಲೆ ನಿನ್ನ ಕರುಣೆ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಈ ಸಮಯದಲ್ಲಿ ಈ ವರುಷ ನಮ್ಮ ಸಭೆಯ ಬೆಳ್ಳಿ ಹಬ್ಬದ ವರುಷ. ಒಂದು ಸಾಸಿವೆ ಕಾಳಿನ ಗಾತ್ರ, ಅಂದ್ರೆ ಚಿಕ್ಕ ಗಾತ್ರದಲ್ಲಿದ್ದಂತ ಒಂದು ಪುಟ್ಟ ಸಭೆ ಯಾವ ರೀತಿಯಲ್ಲಿ 25 ವರ್ಷಗಳಲ್ಲಿ ಬೆಳೆದು ಬಂತು. ಸಾಸಿವೆ ಕಾಳಿನ ಅಥವಾ ಚಿಕ್ಕ ಸಾಸಿವೆ ಗಿಡದ ಸಾಮ್ಯ. ಈ ಸಂಕಷ್ಟದ ಸಮಯದಲ್ಲಿ ನಮ್ಮ ಸಭೆಯಲ್ಲಿ ಸಂಕಷ್ಟಕ್ಕೆ ಬಿದ್ದಂತ, ತೊಂದರೆಗೆ ಬಿದ್ದಂತ ಅನೇಕರಿಗೆ ನೆರವು ನೀಡುವ ಪ್ರಯತ್ನ ಮಾಡಿತ್ತು. ಇದಕ್ಕಾಗಿ ಸಭಾಪಾಲನ ಸಮಿತಿಯವರು ಮಾಡಿದಂತ ಪರಿಶ್ರಮಕ್ಕಾಗಿ ನಾವು ಅವರಿಗೆ ಕೃತಜ್ಞರಾಗಿರಬೇಕು. ವಾಕ್ಯ ಭಾಗದಲ್ಲಿ ನಾವು 3 ವಾಕ್ಯ ಭಾಗವನ್ನು ಓದಿದ್ದೇವೆ. ಒಂದು ಹಳೆ ಒಡಂಬಡಿಕೆಯ ವಾಕ್ಯ ಭಾಗ. ಮೊದಲನೇದಾಗಿ ಹಳೆ ಒಡಂಬಡಿಕೆ ಯೆಶಾಯ 7ನೇ ಅಧ್ಯಾಯ. ಇದರಲ್ಲಿ 2 ವಿಷಯವಿದೆ. ಒಂದು, ಮಹಾ ಸಂಕಷ್ಟಕ್ಕೆ ಒಳಗಾದ ಯೂದಾಯವನ್ನು ದೇವರು ರಕ್ಷಿಸಿದ ರೀತಿಯನ್ನು ತೋರಿಸುತ್ತದೆ. ದೇವರ ಅಭಯ ಹಸ್ತ. ಮತ್ತೊಂದು ಕಡೆಗೆ ದೇವರ ವಾಗ್ದಾನ. ಇಲ್ಲಿ ನಾವು ನೋಡುವಂತಹದ್ದು ಯೆಶಾಯ 7ನೇ ಅಧ್ಯಾಯದಲ್ಲಿ ವೈರಿ ರಾಷ್ಟ್ರಗಳು, ಆರಾಮ್ಯರು, ಇಸ್ರೇಲಿಯರು, ಎಫ್ರಾಯಿಮರು ಮಹಾ ಸೈನ್ಯದಿಂದ ಯೆರೂಸಲೇಮಿಗೆ ದಂಡೆತ್ತಿ ಬಂದಾಗ ಅವರ ಮನೋಸ್ಥಿತಿ ಹೇಗಿತ್ತು ಅದು ವಾಕ್ಯದಲ್ಲೇ ಇದೆ. ಏನಂತ ಹೇಳಿದ್ರೆ, ಗಾಳಿಯಿಂದ ವನ ವೃಕ್ಷಗಳು ಅಲ್ಲಾಡಿದಂತೆ ಅವರ ಮನಸ್ಸುಗಳು ನಡುಗಿದವು.
ನಾವಿದನ್ನು ಊಹಿಸ್ಕೊಳ್ಬಹುದು. ಅನೇಕ ಬಾರಿ ಈ ಸತಿ ಮಳೆನೂ ಜಾಸ್ತಿ ದಾಟಿದಂತ ವರ್ಷದಲ್ಲಿ ಅನೇಕ ಕಡೆಗಳಲ್ಲಿ ಬಿರುಗಾಳಿಗೆ ಸಿಲುಕೊಂಡ ಮರಗಳ ಚಿತ್ರವನ್ನ ಮನಸ್ಸಿಗೆ ತಂದುಕೊಳ್ಳೋಣ. ಇಡೀ ಮರವೇ ಅದು ಕವಚಿ ಬೀಳುವಂತಹ ಪರಿಸ್ಥಿತಿ, ಆ ಚಿತ್ರಣ ಆ ರೀತಿಯಲ್ಲಿ ಆಯ್ತು. ಆ ಯೆಶಾಯನ ಚಿತ್ರಣ ಏನಂತ ಹೇಳಿದ್ರೆ, ರಾಜ ಇಡೀ ಎಲ್ಲ ಪ್ರಜೆಗಳು ಅವರ ಮನಸ್ಸುಗಳು ತಲ್ಲಗೊಂಡವು, ಅವರ ಮನಸ್ಸು ನಡುಗಿದವು, ಭೀತಿಯಿಂದ ತುಂಬಿತ್ತು, ಅಸಹಾಯಕತೆ ತುಂಬಿತ್ತು, ಏನು ಮಾಡಲು ತೋಚದ ಸ್ಥಿತಿ. ನಾವು ಅದ ವಾಕ್ಯ ಭಾಗದಲ್ಲಿ ಓದ್ತೇವೆ ಏನಂತ ಹೇಳಿದ್ರೆ, ಆಗ ದೇವರ ಭಯವಚನ, ಜಾಗರೂಕನಾಗಿರು, ಸುಮ್ಮನಿರು, ಭಯಪಡಬೇಡ, ನಿನ್ನ ಹೃದಯ ಕುಂದದಿರಲಿ. ಸತ್ಯವೇದ ಯೆಶಾಯ ಪ್ರವಾದಿಯು ದಾಖಲು ಮಾಡಿದಂತ ಈ ಮಾತುಗಳು, ಭಯಪಡಬೇಡ, ಜಾಗರೂಕನಾಗಿರು, ಸುಮ್ಮನಿರು, ಭಯಪಡಬೇಡ, ನಿನ್ನ ಹೃದಯ ಕುಂದದಿರಲಿ, ನಿನ್ನ ಹೃದಯ ಕುಂದದಿರಲಿ ಎಂಬುದಕ್ಕೆ ಯಾವ ರೀತಿಯಲ್ಲಿ ಹೇಳೋಣ? ದುಃಖದ ವಿಚಾರವನ್ನು ಕೇಳಿದಾಗ ನಮ್ಮ ದೇಹಾತ್ಮಗಳು, ಮುಖ್ಯವಾಗಿ ಮನಸ್ಸು ಸಂಪೂರ್ಣವಾಗಿ ಕಂಗೆಡುತ್ತದೆ, ಕುಂದಿ ಹೋಗುತ್ತದೆ. ಇದಕ್ಕೆ ಡಿಪ್ರೆಷನ್ ಎಂಬುದಾಗಿ ಹೇಳುವಂತಹದ್ದು ಉಂಟು, ಖಿನ್ನತೆ ಎಂಬುದಾಗಿ ಹೇಳೋದುಂಟು. ಅನೇಕ ಬಾರಿ ಕುಂದಿ ಹೋಗ್ತದೆ. ಯಾಕಂತ ಹೇಳಿದ್ರೆ ಕತ್ತಲು ಮಾತ್ರ, ಹೇಗೆ ಅಲ್ಲಿ ಏನು ಬೆಳಕು ಅಥವಾ ನಿರೀಕ್ಷೆ ಕಾಣುವುದಿಲ್ಲ. ಇಂಥ ಯಹೂದ್ಯರ ಅಥವಾ ಯೆರೂಸಲೇಮಿನ ದೇವ ಪ್ರಜೆ ಇಂತಹ ಒಂದು ಪರಿಸ್ಥಿತಿ ಎದುರಿಸಿದಾಗ ದೇವರು ಪ್ರವಾದಿಯ ಮೂಲಕ ಹೇಳಿದ್ದು, ಜಾಗರೂಕನಾಗಿರು, ಸುಮ್ಮನಿರು, ಭಯಪಡಬೇಡ, ನಿನ್ನ ಹೃದಯ ಕುಂದದಿರಲಿ ಎಂಬುದಾಗಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮನ್ನು ದೇವರು ಕಾಪಾಡುತ್ತಾನೆ ಎಂಬುದಕ್ಕೆ ಒಂದು ಸಂಕೇತವನ್ನು ಕೂಡ, ಮುನ್ಸೂಚನೆಯನ್ನು ಕೂಡ ಕೊಟ್ಟನು. ಇಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವರು. ಇಮ್ಯಾನುವೇಲ್ ಎಂಬುದರ ಪದದ ಅರ್ಥ ನಮಗೆ ಗೊತ್ತಿದೆ, ದೇವರು ನಮ್ಮೊಂದಿಗಿದ್ದಾನೆ. ಗಾಡ್ ಈಸ್ ವಿತ್ ಅಸ್ ಇಸ್ ಗಾಡ್. ದೇವರು ನಮ್ಮೊಂದಿಗಿದ್ದಾನೆ. ನೀವು ಯಾವ ವೈರಿ ಸೈನ್ಯಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಅವರು ದಂಡೆತ್ತಿ ಬಂದರು ಏನು ಮಾಡುವಂತಿಲ್ಲ, ನಾನು ನಿಮ್ಮೊಂದಿಗಿದ್ದೇನೆ ಎನ್ನುವಂತ ಇದಕ್ಕೆ ಒಂದು ಸಂಕೇತ. ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಮತ್ತು ಆತನಿಗೆ ಇಮ್ಯಾನುವೇಲ್ ಅಂತ ಹೆಸರಿಡುವರು. ಎಂತ ಅಭಯ ಹಸ್ತ, ಎಂತ ವಾಗ್ದಾನ! ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಬಲಗೊಳ್ಳಿರಿ, ಹೆದರಬೇಡಿರಿ. ದೇವರ ವಾಕ್ಯ ಹೇಳುವಂತ ಅನೇಕ ಸಂದರ್ಭದಲ್ಲಿ ನಮಗೆ ನೀಡುವಂತ ಒಂದು ಅಭಯ ವಚನ ಏನಂತ ಹೇಳಿದ್ರೆ, ನೀನು ಧೈರ್ಯಗೆಡಬೇಡ, ನಾನಿದ್ದೇನೆ. ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳಿಗೆ ಶಕ್ತಿ ಇಲ್ಲ. ಇದು ಮುಪ್ಪಿನ ನಿಮಿತ್ತ ಅಲ್ಲ, ಆದರೆ ಭಯದ ನಿಮಿತ್ತವಾಗಿ ನಮ್ಮ ಶಕ್ತಿಯನ್ನು ಕಳಕೊಂಡಿದ್ದೇವೆ. ಆದ್ರೆ ಇದು ನೀನು ಮಾಡುವಂತಹದ್ದು ಅವಶ್ಯ ಇಲ್ಲ. ಬಲಗೊಳ್ಳಿರಿ, ಹೆದರಬೇಡಿರಿ. ಯೆಶಾಯ 41:10, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮಗೊಳ್ಳದಿರು, ಭಯಪಡಬೇಡ. ಮೋಶೆಯನ್ನು ದೇವರು ಆರಿಸಿಕೊಂಡಾಗ ಅವನು ಹೇಳ್ತಾನೆ, ಫರೋಹನ ಈ ಒಂದು ದುರಾಡಳಿತದಿಂದ ನನ್ನ ಜನರನ್ನು ಬಿಡಿಸ್ಲಿಕ್ಕೆ ನಾನೆಷ್ಟು ಶಕ್ತನು ಎಂಬುದಾಗಿ ಹೇಳುವಾಗ ದೇವರು ಅದನ್ನ ಹೇಳುವುದು, ನಾನೇ ನಿನ್ನ ಸಂಗಡ ಇರುವೆನು. ಈಗ ಸುವಾರ್ಥ ಭಾಗದ ವೇದ ಪಾರಾಯಣಕ್ಕೆ ನಾವು ಬರುವಾಗ ಅಲ್ಲಿ ಬಹಳ ಒಂದು ಗೊಂದಲಕ್ಕೆ ಬಿದ್ದಿರುವಂತಹ ಯೋಸೇಫನನ್ನು ನಾವು ನೋಡುತ್ತೇವೆ. ಆ ವಾಕ್ಯ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯೋಸೇಫ ಗೊಂದಲಕ್ಕೆ ಒಳಗಾದ. ದೇವದೂತ, ಕರ್ತನ ದೂತನು ಬಂದು ಹೇಳ್ತಾನೆ, ನಿನಗೊಂದು ಮಗು ಹುಟ್ಟುತ್ತದೆ ಎಂಬುದಾಗಿ. ಆದ್ರೆ ಯೋಸೇಫನಿಗೆ ಇದು ಅರ್ಥವಾಗ್ಲಿಲ್ಲ, ಗ್ರಹಿಸ್ಲಿಕ್ಕೆ ಕಷ್ಟ ಆಯ್ತು. ಯಾಕಂತ ಹೇಳಿದ್ರೆ ತನಗೆ ಇನ್ನೂ ಮದುವೆನೇ ಆಗ್ಲಿಲ್ಲ, ತನ್ನ ಹೆಂಡತಿನ ಇನ್ನೂ ಸೇರ್ಲಿಲ್ಲ. ಆದ್ರಿಂದ ಮಗುವಾಗುವ ಪ್ರಶ್ನೆ ಹೇಗೆ ಎನ್ನುವಂತ ಒಂದು ಕನ್ಫ್ಯೂಸ್ಡ್ ಯೋಸೇಫ್ ಒಬ್ಬ ಕನ್ಫ್ಯೂಸ್ಡ್ ವ್ಯಕ್ತಿಯಾಗಿದ್ದ. ಆದರೆ ಕರ್ತನ ದೂತನು ಆತನಿಗೆ ಹೇಳುವಂತಹದ್ದು, ಆಕೆಯು ಅಂದ್ರೆ ಮರಿಯಳು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು.
ಪ್ರವಾದಿಯ ಮಾತು ನೆರವೇರುವುದಕ್ಕೆ ಇದೆಲ್ಲ ಆಯಿತು. ಆ ಮಾತೇನೆಂದರೆ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನೇ ಇಮ್ಮಾನುವೇಲ್ ಎಂದು ಹೆಸರಿಡುವರು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಕ್ರಿಸ್ಮಸ್ ಹಬ್ಬದ ಸಂತೋಷದ ಗುಟ್ಟು ಏನು? ಯಾಕೆ ನಾವು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ನಮ್ಮ ಎಷ್ಟೋ ನೋವು ಇದ್ದರೂ ಕೂಡ ಯಾಕೆ ಅವೆಲ್ಲವನ್ನು ಮರೆಯುವಂತಹ ರೀತಿಯ ಒತ್ತಡ ನಮ್ಮ ಮನಸ್ಸಲ್ಲಿ ಇದೆ? ಮಕ್ಕಳಿಗಾಗಿ ನಾವು ಕ್ರಿಸ್ಮಸ್ ಆಚರಿಸಿದ್ದೇವೋ ಅದಕ್ಕಿಂತಲೂ ಹೆಚ್ಚಿನದು. ಯಾಕಂತ ಹೇಳಿದ್ರೆ ಕ್ರಿಸ್ಮಸ್ ಹಬ್ಬ ಅದು ಸಂತೋಷದ ಹಬ್ಬ, ಫೆಸ್ಟಿವಲ್ ಆಫ್ ಜಾಯ್. ಕ್ರಿಸ್ಮಸ್ ಹಬ್ಬ ಕೊಡುಗೆಯ ಹಬ್ಬ. ಯಾಕಂದರೆ ತನ್ನ ಮಗನನ್ನೇ ದೇವರು ನಮಗಾಗಿ ಕೊಟ್ಟಿದ್ದಾನೆ, ನಮ್ಮ ಬಿಡುಗಡೆಗಾಗಿ ಕೊಟ್ಟಿದ್ದಾನೆ. ಕ್ರಿಸ್ಮಸ್ ಹಬ್ಬ ಸಮಾಧಾನದ ಹಬ್ಬ, ಫೆಸ್ಟಿವಲ್ ಆಫ್ ಪೀಸ್ ಅಂತ ಹೇಳಿದ್ರೆ ನಮಗೆ ಅದು ಎಲ್ಲಾ ಗ್ರಹಿಕೆಯಲ್ಲಿರುವ ಶಾಂತಿಯನ್ನು ಕೊಡುವಂತ, ಆ ನಿರೀಕ್ಷೆಯನ್ನು ಕೊಡುವಂತಹ ಹಬ್ಬ. ಇಷ್ಟು ಮಾತ್ರವಲ್ಲ, ಕ್ರಿಸ್ಮಸ್ ಹಬ್ಬ ಅದು ನಿರೀಕ್ಷೆಯ ಹಬ್ಬವಾಗಿದೆ, ಫೆಸ್ಟಿವಲ್ ಆಫ್ ಹೋಪ್. ನಮ್ಮಲ್ಲಿ ಮತ್ತು ಲೋಕದಲ್ಲೆಲ್ಲ ಸಂಚಲನ ಹುಟ್ಟಿಸುವಂತ ಕ್ರಿಸ್ಮಸ್ ಹಬ್ಬದ ಮುಖ್ಯ ಸಂದೇಶ, ದೇವರು ನಮ್ಮೊಂದಿಗಿದ್ದಾನೆ, ಆತನ ಇಮ್ಮಾನುವೇಲ್ ಆಗಿದ್ದಾನೆ. ಕಷ್ಟ ಸಂಕಷ್ಟದಲ್ಲಿ, ದುಃಖದಲ್ಲಿ, ಕಾರ್ಗತ್ತಲಲ್ಲಿ ಇರುವವರಿಗೆ ಭರವಸೆ, ನಿರೀಕ್ಷೆ, ಆಶ್ವಾಸನೆ ನೀಡುವಂತ ಒಂದು ಹಬ್ಬ ಆಗಿದೆ. ಕೀರ್ತನೆ 23:3 ಒಂದು ಮಾತಿದೆ. ಈ ಕೀರ್ತನೆ 23 ಸರ್ವಶ್ರೇಷ್ಠವಾದಂತ ಒಂದು ದಾವಿದನ ಕೀರ್ತನೆ ಎಂಬುದಾಗಿ ಹೇಳಬಹುದು. ನಮ್ಮ ಸಂಕಷ್ಟ ಸಮಯದಲ್ಲಿ ನಮ್ಮನ್ನು ಆಧರಿಸುವಂತಹದ್ದು. ನಾನು ಕಾರ್ಗತ್ತಲ್ಲ ಕಣಿವೆ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. 23ನೇ ದಾವಿದನ ಕೀರ್ತನೆ 23. ನಾನು ಕಾರ್ಗತ್ತಲ ಕಣಿವೆ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಮ್ಮೊಂದಿಗೆ ದೇವರಿದ್ದಾನೆ. ಆದರೆ ಈ ಕಾರ್ಗತ್ತಲಿಗೆ ನಾವು ಭಯ ಪಡಬೇಕಾಗಿಲ್ಲ. ಕಷ್ಟ ಸಂಕಷ್ಟಗಳ ಸರಮಾಲೆಗೆ ಭಯ ಪಡಬೇಕಾಗಿಲ್ಲ. ನಾವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಅಲ್ಲಿ ವೇದನೆ ಇರಬಹುದು, ಅಲ್ಲಿ ನೋವಿರಬಹುದು, ಅಲ್ಲಿ ಕಷ್ಟ ಸಂಕಷ್ಟ ಇರಬಹುದು, ಆದರೆ ನೀನು ಭೀತಿ ಕೊಡುವಂತ ಅವಶ್ಯವಿಲ್ಲ. ನನ್ನ ಜೀವಮಾನದಲ್ಲಿ ಒಬ್ಬರು ಸಾಯುವಂತಹ ಗಳಿಗೆಯಲ್ಲಿ ಅವರ ಕಡೆಯ 2 ತಿಂಗಳಲ್ಲಿ ಅವರ ಪರಿಸ್ಥಿತಿಯನ್ನು ನಾನು ಗಮನಿಸಿದ್ದೆ. ಅಂದ್ರೆ ರೀತಿಯಲ್ಲಿ ನಮ್ಮ ಆಪ್ತರೆ ಅವರು, ಸುಮಾರು ವರ್ಷಗಳ ಹಿಂದಿನ ಕತೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡ್ಲಿಲ್ಲ. ಅವರಿಗೆ ಶುಗರ್ ಅಥವಾ ಮಧುಮೇಹದ ತೊಂದರೆ ಇತ್ತು, ಆದ್ರೂ ಹೆಚ್ಚು ಲಕ್ಷ್ಯ ಕೊಡ್ಲಿಲ್ಲ. ಆದ್ರೆ ಕಡೆ 2-3 ತಿಂಗಳು ಸಹಿಸಲಾರದಂತ ನೋವು ಕಾಲುಗಳಲ್ಲಿ. ಯಾಕಂದ್ರೆ ಗ್ಯಾಂಗರಿನ್ ಆಗಿದೆ. ಗ್ಯಾಂಗರಿನ್ ನೋವು, ಅದನ್ನು ಅನುಭವಿಸಿದವರೇ ತಿಳಿದು. ಅದೇ ಬಹುಶಃ ಹೇಳಲಾರದಂತ ನೋವು, ದೈಹಿಕ ನೋವು, ಅದರಲ್ಲಿ ವಿಲನೆ ಒದ್ದಾಡುವಂತಹ ಪರಿಸ್ಥಿತಿ, ತುಂಬಾ ಒಂದು ಮಾನಸಿಕ ಪರಿಸ್ಥಿತಿ ಬದಲಾಗಬಹುದು. ಆ ನೋವು ತಡ್ಕೊಳ್ಲಿಕ್ಕೆ ಆಗದೆ ಅಂತ ಪರಿಸ್ಥಿತಿಯಲ್ಲಿ ಈಗಿನ ಹಾಗೆ ಒಂದು ಆಧುನಿಕ ಔಷಧ ಅಥವಾ ಪರಿಹಾರ ಇವುಗಳೆಲ್ಲ ಕಾಣ್ತದೆ. ಸುಮಾರು ದಿನಗಳು ಅವರು ಈ ರೀತಿಯಲ್ಲಿ ಕೂಗುವುದು, ಅಳುವುದು, ಒದ್ದಾಡುವುದರಲ್ಲಿ ಕಳೆದ್ರು. ಆದ್ರೆ ಕಡೆಗೆ 1 ತಿಂಗಳಲ್ಲಿ ಅವರಲ್ಲಿ ಮಹತ್ತರವಾದ ಬದಲಾವಣೆ ಆಯಿತು. ಅವರು ತನ್ನನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟರು. ಇದು ನಿರೀಕ್ಷೆ. ಅಲ್ಲಿ ನೋವಿದೆ, ನೋವು ಏನು ಕಡಿಮೆ ಆಗ್ಲಿಲ್ಲ, ನೋವು ಹಾಗೆ ಇದೆ, ಆದ್ರೆ ಅದನ್ನು ತಡೆಕೊಳ್ಳುವಂತ ಶಕ್ತಿಯನ್ನು ಅವರು ಪಡೆಕೊಂಡರು. ಅನೇಕ ಅವರ ಬಾಯಲ್ಲಿ ಕೇವಲ ಸಂಗೀತಗಳು ಮಾತ್ರ ಬಂದದ್ದು. ಆದರಣೆ ಕೊಡುವಂತ ಸಂಗೀತ, ಮುಂದಿನ ಲೋಕದ ಸಂಗೀತ, ಮುಂದಿನ ಲೋಕದ ನಿರೀಕ್ಷೆ ಸಂಗೀತ. ಕ್ರಿಸ್ತೇಸುವೆ ನೀನು ನನ್ನ ಲಂಗರ ಅಂತ ಹೇಳಿದ್ರೆ ಆಂಕರ್. ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ಅದು ಹಡಗು ದೋಣಿ ಆ ಕಡೆ ಈ ಕಡೆ ಹೋಗದಾಗೆ ಭಾರವಾದ ಕಬ್ಬಿಣದ ತೂಕ ಇಳಿಸುವಂತಹದ್ದು ಲಂಗರ. ನೀನು ಮಾತ್ರವೇ ನನ್ನ ಭರವಸೆ. ಕಡೆಗೆ ತನ್ನ
ಕರ್ತನ ಹಸ್ತಗಳಿಗೆ ಅವರು ಒಪ್ಪಿಸಿಕೊಟ್ಟದ್ದು ನನ್ನ ಮುಂದೆ ಸದಾ ಕಾಲವಿದೆ. ಯೇಸು ಕ್ರಿಸ್ತನು ನಿರೀಕ್ಷೆ ಕೊಡುತ್ತಾನೆ. ಅವನು ನಿರೀಕ್ಷೆ ಕೊಡುವನು ಮಾತ್ರ ಅಲ್ಲ, ಯೇಸು ಆತನು ಜೀಸಸ್ ಹಿಮ್ಸೆಲ್ಫ್ ಈಸ್ ಹೋಪ್, ಅಥವಾ ಕ್ರೈಸ್ಟ್ ಹಿಮ್ಸೆಲ್ಫ್ ಈಸ್ ಅವರ್ ಹೋಪ್. ಆತನು ಕೇವಲ ನಿರೀಕ್ಷೆಯನ್ನು ಕೊಡುವನು ಮಾತ್ರ ಅಲ್ಲ, ಆತನು ತಾನೇ ನಿರೀಕ್ಷೆಯಾಗಿದ್ದಾನೆ. ಕತ್ತಲಲ್ಲಿ ಸಂಚರಿಸ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶ ಹೊಳೆಯಿತು. ನಮ್ಮ ಜೀವಿತದಲ್ಲಿ ಕತ್ತಲು ಕವಿದಾಗ ಅನೇಕ ರೀತಿಯಲ್ಲಿ ಕತ್ತಲಲ್ಲಿ ಬಹುಶಃ ನಾವು ಪ್ರತಿಯೊಬ್ಬರು ನಮ್ಮ ಕುಟುಂಬ ಜೀವಿತದಲ್ಲಿ ಅಥವಾ ವೈಯಕ್ತಿಕ ಜೀವಿತದಲ್ಲಿ ಈ ಕತ್ತಲೆಯ ಪರಿಸ್ಥಿತಿಯಲ್ಲಿ ಅನುಭವಿಸಿದ್ದೇವೆ ಅಥವಾ ಈಗಲೂ ಆ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇದು ಪ್ರತಿಯೊಬ್ಬರಿಗೆ ನಮಗೆ ಗೊತ್ತಿದೆ. ಇಂತಹ ಸಮಯದಲ್ಲಿ ಯೇಸು ಕ್ರಿಸ್ತನ ಆಗಮನ ಅದೊಂದು ಬೆಳಕು ಬಂದ ಹಾಗೆ, ಅದು ಬೆಳಕು ದೊಡ್ಡ ಬೆಳಕು ಕಾಣಿಸಿತು ಮತ್ತು ಒಂದು ಹೊಸ ಆಶಾ ಕಿರಣ, ನಮಗೆ ಆಶೆ ನಿರೀಕ್ಷೆ ಸಿಕ್ಕಿತು. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿ ವಿಧವಾಗಿ ಮಾತಾಡಿದ ದೇವರು ಈ ಅಂತ್ಯ ದಿನದಲ್ಲಿ ಮಗನ ಮುಖಾಂತರ ಮಾತಾಡಿದ್ದಾನೆ. ಇಬ್ರಿಯ 1 ಮೊದಲನೇ ಅಧ್ಯಾಯ 1ನೇ ವಚನ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿ ಮಾತಾಡಿದಂತ ದೇವರಾತ ತನ್ನ ಮಗನ ಮೂಲಕವಾಗಿ ಈ ಅಂತ್ಯ ದಿನದಲ್ಲಿ ಮಗನ ಮುಖಾಂತರ ಮಾತಾಡಿದ್ದಾನೆ. ಆತನು ಪ್ರಭಾವದ ಪ್ರಕಾಶವಾಗಿದ್ದಾನೆ, ತತ್ವ ಮೂರ್ತಿಯಾಗಿದ್ದಾನೆ ಮತ್ತು ಬಿಡುಗಡೆ ಕರ್ತನಾಗಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಯೇಸು ಕ್ರಿಸ್ತ ನಮ್ಮ ನಿರೀಕ್ಷೆಯ ಆಧಾರವಾಗಿದ್ದಾನೆ, ಆತ ನಮ್ಮ ನಿರೀಕ್ಷೆಯಾಗಿದ್ದಾನೆ ಎಂಬುದಾಗಿ ಹೇಳುವಾಗ, ದೇವರ ಯಾವ ರೀತಿಯಲ್ಲಿ ಎಂಬುದಾಗಿ ನೋಡುವಾಗ, ಆತನು ನಮ್ಮನ್ನು ಪ್ರೀತಿಸುತ್ತಾನೆ, ಆತನು ನಂಬಿಗಸ್ತನಾಗಿದ್ದಾನೆ. ಗಾಡ್ ಈಸ್ ಫೇತ್ಫುಲ್. ಆತನು ನಂಬಿಗಸ್ತನಾಗಿದ್ದಾನೆ, ನಮ್ಮ ನಂಬಿಕೆಗೆ ಅರ್ಹನಾಗಿದ್ದಾನೆ. ಆತನ ಬಂಡೆಯಾಗಿದ್ದಾನೆ, ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ. ಯೋಹಾನ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಮಾತಿದೆ, ಯೇಸು ತನ್ನವರನ್ನು ಪ್ರೀತಿಸಿದನು, ಆತನ ಪರಿಪೂರ್ಣವಾಗಿ ಪ್ರೀತಿಸಿದನು ಎಂಬುದಾಗಿದೆ. ಜೀಸಸ್ ಲವ್ಡ್ ಅಂಡ್ ಹಿ ಲವ್ಡ್ ಟು ದ ಎಂಡ್ ಎಂಬುದಾಗಿದೆ. ಯಾಕೆ ಒಂದು ಪ್ರೀತಿ ಎನ್ನುವಂತ ಪದ ಒಂದಲ್ಲ 2 ಬಾರಿ ಬಹಳ ಅವತರಣೆಯಿಂದ ಕೂಡಿ ಇಲ್ಲಿ ಹೇಳಲ್ಪಟ್ಟಿದೆ. ಆತನು ಪ್ರೀತಿಸಿದ, ಆತನು ಪರಿಪೂರ್ಣವಾಗಿ ಪ್ರೀತಿಸಿದ. ಇದರ ಅರ್ಥ ಏನು? ಯೇಸುಸ್ವಾಮಿ ನಮಗಾಗಿ ಲೋಕಕ್ಕೆ ಬಂದ, ಆತನು ಕ್ರೂಜಿಯಲ್ಲಿ ಮರಣಪಟ್ಟ ಆ ವೇದನೆಯನ್ನು ಅನುಭವಿಸಿದ, ಆತನು ಸಂಪೂರ್ಣವಾಗಿ ತನ್ನನ್ನು ಸಮರ್ಪಿಸಿಕೊಂಡ ಇಂತಹ ಪ್ರೀತಿನ ಆತನು ತೋರಿಸಿದ. 1 ಕೊರಿಂಥ 13ನೇ ಅಧ್ಯಾಯದಲ್ಲಿ 13ನೇ ಅಧ್ಯಾಯ ಅಂತ ಹೇಳಿದರೆ ಸಾಂಗ್ ಆಫ್ ಲವ್ ಅಥವಾ ಪ್ರೀತಿಯ ಸಂಗೀತ ಎಂಬುದಾಗಿ ಹೆಸರಿದೆ. ಅದರ ಕಡೇ ವಚನ ಹೀಗೆ ಹೇಳ್ತದೆ, ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿ ಮಾತ್ರ ನಿಲ್ಲುತ್ತವೆ. ಎಲ್ಲ ವಿಷಯಗಳಿರ್ಬಹುದು, ಆದರೆ ಕಡೆಯದಾಗಿ ನಮಗೆ ಉಳಿಯುವಂತಹದ್ದು ನಮ್ಮಲ್ಲಿರಬೇಕಂತ ನಂಬಿಕೆ, ನಮ್ಮಲ್ಲಿರಬೇಕಂತ ನಿರೀಕ್ಷೆ, ನಮ್ಮಲ್ಲಿರಬೇಕಂತ ಪ್ರೀತಿ. ಈ 3 ಇಲ್ಲದಿದ್ದರೆ ನಮ್ಮ ಕ್ರಿಸ್ತಿಯ ಜೀವನ ಆಗುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, 3ನೇ ವೇದ ವಾಕ್ಯ 1 ಪೇತ್ರ 1:3-7, 1ನೇ ಅಧ್ಯಾಯ 3-7ನೇ ವಚನಗಳು. ಅಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಒಂದು ಮಾತಿದೆ, ಯೇಸು ಕ್ರಿಸ್ತನ ಮೂಲಕ ದೇವರು ಜೀವಕರವಾದ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಎ ಲಿವಿಂಗ್ ಹೋಪ್ ಎಂಬುದಾಗಿದೆ. ಇದು ನಿರೀಕ್ಷೆ ಅಂತ ಹೇಳಿದ್ರೆ ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ದೊಡ್ಡ ಆಫೀಸರ್ ಆಗ್ಬೇಕೆನ್ನುವಂತ ನಿರೀಕ್ಷೆ ಅಲ್ಲ. ಅದು ಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಆ ರೀತಿಯಲ್ಲಿ ಆಶೆ ಪಟ್ಟುಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ಇದು ಜೀವಕರವಾದ ನಿರೀಕ್ಷೆ, ಬೇರೆಯವರೇ ಜೀವವನ್ನು ತುಂಬಿಸುವಂತ ಜೀವವುಳ್ಳ ಅಂತ ನಿರೀಕ್ಷೆಯಾಗಿದೆ. ಅಂತ ನಿರೀಕ್ಷೆಯನ್ನು ಕ್ರಿಸ್ತನ ಮೂಲಕ ನಾವು ಹೊಂದಿಕೊಂಡಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವಿರುವಂತಹ ಪರಿಸ್ಥಿತಿ ನಾವು ಆಲೋಚನೆ ಮಾಡುವಾಗ ನಾವು ಎತ್ತ ಹೋಗುತ್ತಿದ್ದೇವೆ ಎಂಬುದಾಗಿ ನಮಗೆ ತಿಳಿಯದು.
ಈಗಲೂ ಕೂಡ ಈಗ ಸದ್ಯದ ಈಗಲೇ ಆಲಯದಲ್ಲಿ ನಾವು ಒಟ್ಟು ಸೇರ್ಪರ ಸಂದರ್ಭದಲ್ಲಿ ಕೂಡ ಮುಂದಿನ ಸ್ಥಿತಿ, ಬರುವ ವರ್ಷ ಸ್ಥಿತಿ ಏನೆಂಬುದಾಗಿ ತಿಳಿಯೋದು. ಆದರೆ ಕರ್ತನ ಹಸ್ತಗಳಲ್ಲಿ ಅದನ್ನು ಇಡೋಣ. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ಡಾರ್ಕ್ನೆಸ್ ಲೆಟ್ ಅಸ್ ಲೈಟ್ ಎ ಕ್ಯಾಂಡಲ್ ಎಂಬುದಾಗಿ. ನಾವು ಕತ್ತಲನ್ನೇ ದೂರುವ ಬದಲು ನಾವು ಒಂದು ಚಿಕ್ಕ ಕಂದೀಲನ್ನು ಅಥವಾ ಒಂದು ಕ್ಯಾಂಡಲ್ ಅನ್ನು ಹಚ್ಚೋಣ, ಚಿಕ್ಕ ಬೆಳಕುಗಳಾಗಿರೋಣ. ಕ್ರಿಸ್ತನಲ್ಲಿ ದೇವರ ಬೆಳಕು, ಕ್ರಿಸ್ತನ ದೇವರ ಬೆಳಕಾಗಿದ್ದಾನೆ. ಆ ಬೆಳಕಿನ ಕಿರಣಗಳು ನಾವಾಗಿರೋಣ. ಬೇರೆಯವರ ನಿರೀಕ್ಷೆಯನ್ನು ತುಂಬಿಸುವವರಾಗಿರೋಣ. ಬೇರೆಯವರಲ್ಲಿ ಸಾರ್ಥಕ ಬದುಕಬೇಕು ಎನ್ನುವಂತ ನಿರೀಕ್ಷೆಯನ್ನು ಹುಟ್ಟಿಸುವಂತ ರೀತಿಯಲ್ಲಿ ನಾವು ಬದುಕೋಣ. ಬೆಳಕಿನ ಕಿರಣಗಳಾಗಿರೋಣ. ಬೆಕನ್ ಆಫ್ ಲೈಟ್ ಎಂಬುದಾಗಿ, ಬೆಕನ್ ಆಫ್ ಹೋಪ್, ನಿರೀಕ್ಷೆಯ ದೀಪಸ್ತಂಭಗಳಾಗಿರೋಣ. ನಾವು ಕರಾವಳಿಗೆ ಹೋದರೆ, ಕರಾವಳಿ ಪ್ರದೇಶದಲ್ಲಿ, ಸಮುದ್ರ ದಡದಲ್ಲಿ ಅನೇಕ ಕಡೆಗಳಲ್ಲಿ ದೀಪಸ್ತಂಭಗಳಿವೆ. ಎತ್ತರದೊಂದು ದೀಪಸ್ತಂಭ. ಅದರ ಉದ್ದೇಶ ಒಂದು ಕಾಲದಲ್ಲಿ, ಈಗ ಬಹುಶಃ ಅಷ್ಟು ಉಪಯೋಗ ಆಗ್ತಾ ಇಲ್ಲ, ಒಂದು ಕಾಲದಲ್ಲಿ ಹಡಗುಗಳಿಗೆ ಸಂಕೇತಗಳನ್ನು ಕೊಡುವಂತಹದ್ದು, ಎಚ್ಚರಿಸುವಂತಹದ್ದು ಇತ್ಯಾದಿ. ನಾವು ನಮ್ಮ ಜೀವಿತದಲ್ಲಿ ಈ ರೀತಿಯಲ್ಲಿ ಇರಬೇಕು. ಬೇರೆಯವರ ನಿರೀಕ್ಷೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿರುವಾಗ ಕ್ರಿಸ್ತನಿಂದ ನಿರೀಕ್ಷೆಯನ್ನು ಅನುಭವಿಸಿದಂತ ನಾವು ನಿರೀಕ್ಷೆಯನ್ನು ಕೊಡುವರಾಗಿರಬೇಕು. ಇಂಥ ನಿರೀಕ್ಷೆ ನಾವು ಕೊಡಲು ಶಕ್ತರೇ? ಕ್ರಿಸ್ಮಸ್ ಹಬ್ಬವನ್ನು ಯಥಾರ್ಥವಾಗಿ ನಾವು ಆಚರಿಸುವುದಾದರೆ ಅದು ಸಾಧ್ಯ ಇದೆ. ನಾನು ಹೆಲೆನ್ ಕೆಲ್ಲರ್ ಅವರ ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹೆಲೆನ್ ಕೆಲ್ಲರ್ ಅವಳಿಗೆ ಬಾಯಿ ಬರ್ತಾ ಇರ್ಲಿಲ್ಲ, ಕಿವಿ ಕೇಳ್ತಿರ್ಲಿಲ್ಲ, ಕಣ್ಣು ಕಾಣಿಸ್ತಿರ್ಲಿಲ್ಲ, ಕುರುಡಿ, ಕಿವುಡಿ, ಮೂಗಿ. ಇದು ಸುಮಾರು 100 ವರ್ಷಗಳ ಹಿಂದಿನ ಕತೆ ಅಮೆರಿಕ ದೇಶದಲ್ಲಿ. ಸಾಧಾರಣವಾಗಿ ಇಂಥವರು ಮೂಲೆ ಸೇರುವುದೇ ಜಾಸ್ತಿ ನಾವು ನೋಡ್ತೇವಲ್ಲ. ನಮ್ಮ ಕುಟುಂಬಗಳಲ್ಲಿ ಕೂಡ ಇದು ನಡೀತದೆ. ಒಂದು ಮಗು ಸರಿ ಇಲ್ಲವಾ, ಅದರ ಒಂದ್ ಕಡೆ ನಿರ್ಲಕ್ಷ್ಯ ಎಲ್ರು ಮಾಡ್ತಾರೆ ಎಂಬುದಾಗಿ ಅಲ್ಲ, ಆದ್ರೆ ಮಾಡುವಂತಹದ್ದು ಬಹಳ ನಮ್ಮ ಕಣ್ಣೆದುರು ನಾವು ನೋಡ್ತೇವೆ. ಇಂಥ ಒಂದು ಜನ್ಮ ಎತ್ತಿದಂತ ಹೆಲೆನ್, ಅದು ದೊಡ್ಡ ಚರಿತ್ರೆ, ಅದು ಹೇಳಲು ಸಮಯ ಸಾಲದ್ದು. ಅವಳು ಇಡೀ ಅಮೆರಿಕದಲ್ಲಿ ಮೊದಲನೆಯ ಅವಳು BA ಮುಗಿಸಿದಂತ ಮಹಿಳೆ ಆಗಿರ್ತಾಳೆ. ಸುಮಾರು 100 ವರ್ಷದ ಹಿಂದೆ ಅನೇಕ ಗ್ರಂಥಗಳನ್ನು ಬರೆದು ಪ್ರಾಧ್ಯಾಪಕಿಯಾದ್ಲು. ಅದಕ್ಕಿಂತಲೂ ಹೆಚ್ಚಾಗಿ ಏನಂತ ಹೇಳಿದ್ರೆ, ಲೋಕದಲ್ಲೆಲ್ಲ ಕುರುಡರನ್ನು ಸಂಘಟಿಸಿದಳು. ನಾನಾ ರೀತಿಯಲ್ಲಿ ಅಂತವರನ್ನು ಹೇಗೆ ಮತ್ತೆ ಕೆಲವರಿಗೆ ದೃಷ್ಟಿ ಕೊಡುವಂತಹದ್ದು, ದೃಷ್ಟಿ ಬರದಿದ್ದರೂ ಕೂಡ ಅವರನ್ನು ಮತ್ತೆ ಹೇಗೆ ಪುನರ್ವಸತಿ ಕೊಡುವಂತಹದ್ದು, ಇವೆಲ್ಲವನ್ನು ಮಾಡಿದಂತಹ ಮಹಾ ವ್ಯಕ್ತಿ ಹೆಲೆನ್ ಕೆಲ್ಲರ್ ದೇವರ ಸಾಕ್ಷಿಯಾಗಿದ್ದಾಳೆ. ಆಕೆ ಹೇಳಿದಂತಹ ಒಂದು ಮಾತು ಏನಂತ ಹೇಳಿದ್ರೆ, ಆಪ್ಟಿಮಿಸಮ್ is the faith that leads to achievement. Nothing can be done without hope and confidence. ನಮ್ಮ ಜೀವಿತದಲ್ಲಿ ಒಂದು ನಿರೀಕ್ಷೆ ಇಲ್ಲದರೆ ನಾವು ಏನನ್ನೂ ಮಾಡಲಿ ಸಾಧ್ಯ ಇಲ್ಲ. ಕತ್ತಲ ಪರಿಸ್ಥಿತಿಯಲ್ಲಿ, ಕಾರ್ಗತ್ತಲ ಪರಿಸ್ಥಿತಿ, ಕುಗ್ಗಿ ಕುಂದಿ ಹೋಗುವುದಲ್ಲ, ದೇವರು ನಮ್ಮೊಂದಿಗಿದ್ದಾನೆ ಅನ್ನುವಂತ ನಿರೀಕ್ಷೆ ಇದ್ದವರೇ ಸಾಧಿಸಿದ್ದಾರೆ. ಅವರೇ ಸಾಧಿಸಿದ್ದಾರೆ. ಹೆಲೆನ್ ಕೆಲ್ಲರ್ ಕೇವಲ ಒಂದು ದೃಷ್ಟಾಂತ, ಒಂದು ಶ್ರೇಷ್ಠವಾದ ದೃಷ್ಟಾಂತ. ಆದ್ರೆ ಮೇಘದೋಪಾದಿ ಸಾಕ್ಷಿಗಳಿದ್ದಾರೆ. ಏನು ಮೇಘದೋಪಾದಿ ಸಾಕ್ಷಿ ಅಂತ ಹೇಳಿದ್ರೆ, ಕ್ಲೌಡ್ ಆಫ್ ವಿಟ್ನೆಸ್. ಮೋಡವನ್ನು ನಾವು ಲೆಕ್ಕ ಮಾಡಲಿ, ಗಾತ್ರವನ್ನು ಎಣಿಸ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅದೇ ರೀತಿಯಲ್ಲಿ ಅನೇಕ ಸಾಕ್ಷಿಗಳನ್ನು ಕೊಟ್ಟಿದ್ದಾನೆ. ಅವರು ನಿರೀಕ್ಷೆ ತಪ್ಪಿ ಕುಂದಿ ಹೋಗಿ ಅವರು ತಮಗೂ ಉಪಯೋಗವಿಲ್ಲದೆ ಬೇರೆಯವರಿಗೂ ಉಪಯೋಗವಿಲ್ಲದವರಾಗಿ ಹೋಗಲಿಲ್ಲ. ಬದಲಾಗಿ ಬೇರೆಯವರಲ್ಲಿ ತಮ್ಮ ನಿರೀಕ್ಷೆಯ ಮೂಲಕವಾಗಿ ಜೀವವನ್ನು ತುಂಬಿದರು.
ಮತ್ತೊಂದು ಮಾತು ಅನುಭವವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ನಾವು ಅನೇಕ ಬಾರಿ ಮಕ್ಕಳು ಬಹಳ ಮೊಬೈಲ್ ನೋಡ್ತಾ ಇದ್ದಾರೆ, ತುಂಬಾ ಮೊಬೈಲ್ ನೋಡ್ತಾ ಇದ್ದಾರೆ. ಅದು ಖಂಡಿತವಾಗಿಯೂ ಸರಿಯಲ್ಲ. ಮೊಬೈಲ್ ಉಪಯೋಗ ಅದು ಒಂದು ಮಿತಿಯಲ್ಲಿ ಇರಬೇಕು. ಮಕ್ಕಳಿಗೆ ಬೇಡವೇ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅನೇಕ ಬಾರಿ ಈ ಮೊಬೈಲ್ ಇಂದ ಎಷ್ಟು ಪ್ರಯೋಜನಗಳಾಗ್ತವೆ ಅಂತ ಹೇಳಿ ಕೂಡ ನಾವು ಮನೆ ಕಾಣ್ತಾ ಇದ್ದೇವೆ. ನಾನು ಕಂಡುಕೊಂಡದ್ದು ಒಂದು ಸ್ತ್ರೀ ತನ್ನ ಗಂಡನ ಟಾರ್ಚರ್ ಅಂತ ಹೇಳಿದ್ರೆ ನಿತ್ಯ ಅವನ ಕ್ರೂರತ್ವ, ಡೊಮೆಸ್ಟಿಕ್ ವೈಲೆನ್ಸ್ ಕ್ರೂರತ್ವ, ಮಹಿಳೆಯರು ತಾವು ಅಸಹಾಯಕರು ಆದದ್ದು ಅವರ ಮೇಲೆ ಏನು ಸವಾರಿ ಕೂಡ ಮಾಡಬಹುದು ಎನ್ನುವಂತ ಒಂದು ಸ್ವಭಾವ ಕೆಲವು ಕುಟುಂಬಗಳಲ್ಲಿ ಇರುವಂತಹದ್ದು, ಸಮಾಧಾನ ಕೆಡಿಸುವಂತಹದ್ದು, ಕುಟುಂಬಗಳನ್ನೇ ನಾಶ ಮಾಡುವಂತಹದ್ದು. ಇಂಥ ಒಂದು ಸ್ತ್ರೀ, ಅಸಹಾಯಕ ಸ್ತ್ರೀ, ಆಕೆ ಕಡೆಗೆ ಏನು ದಾರಿ ಇಲ್ಲದೆ ಆಕೆ ಸೂಸೈಡ್ ಅಥವಾ ಆತ್ಮಹತ್ಯೆಗೆ ಸಿದ್ಧಳಾಗಿ ನಿಂತಿದ್ದಾಳೆ. ಆದರೆ ಆಕೆ ಒಬ್ಬ ಸ್ತ್ರೀ ಹೆಚ್ಚು ವಿದ್ಯಾವಂತಳಲ್ಲ. ಆದರೆ ಅವಳು ತಾಸುಗಟ್ಟಲೆ ಮಾತಾಡಿದ್ರು, ಸುಮಾರು ತಾಸು ಮಾತಾಡಿ ಆಕೆ ಆತ್ಮಹತ್ಯೆ ಮಾಡುವುದನ್ನು ನಿಲ್ಲಿಸ್ಲಿಕ್ಕೆ ಪ್ರೇರೇಪಿಸಿದ್ಲು. ಕಡೆಗೂ ಅವಳ ಜೀವ ಉಳಿಯಿತು. ಇದು ಅವ್ರಿಗೆ ಪರಸ್ಪರ ಸಂಧಿಸ್ಲಿಲ್ಲ, ಆದ್ರೆ ಮೊಬೈಲ್ ಮೂಲಕವೇ ಮಾತಾಡಿ ನಿರೀಕ್ಷೆ ತುಂಬಿಸಿದ್ರು. ಬಹುಶಃ ಈ ಕಾಲದಲ್ಲಿ ಈ ಸೇವೆ, ಈ ಕಾರ್ಯ ನಮ್ಮಿಂದ ಆಗ್ಬೇಕು. ಈ ಕ್ರಿಸ್ಮಸ್ ಹಬ್ಬವನ್ನು ನಾವು ಸಂತೋಷದಲ್ಲೇ ಆಚರಿಸಬೇಕಾದ್ರೆ ಈ ಕ್ರಿಸ್ಮಸ್ ಹಬ್ಬದ ಸಂತೋಷ, ನಿಜವಾದ ಸಂತೋಷ ನಮ್ಮದಾಗಿರಲಿ, ಆ ನಿಜವಾದ ಶಾಂತಿ ನಮ್ಮಲ್ಲಿರಲಿ, ನಮ್ಮ ಕುಟುಂಬಗಳಲ್ಲಿರಲಿ, ಮತ್ತು ಆ ನಿಜವಾದ ನಿರೀಕ್ಷೆ ನಮ್ಮ ಮನೆಗಳಲ್ಲಿ, ನಮ್ಮ ಮನಸ್ಸುಗಳಲ್ಲಿರಲಿ. ಮತ್ತು ಈ ರೀತಿಯಲ್ಲಿ ನಾವು ಪಣ ತೊಡೋಣ, ದೇವರಿಗೆ ಪ್ರತಿಷ್ಠೆ ಮಾಡೋಣ. ಹೀಗಾಗುವ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಡುವ ದೇವರೇ, ಎಲ್ಲ ಒಳ್ಳೆ ದಾನಗಳಿಗೆ ಎಲ್ಲ ಮೂಲನೇ ನಿನ್ನ ಸ್ವಂತ ಮಗನನ್ನೇ ನಮಗಾಗಿ ಸಮರ್ಪಿಸಿ, ಆತನು ಕ್ರೂಜೆಯಲ್ಲಿ ಮರಣಪಟ್ಟು ಆತನು ಪುನರುತ್ಥಾನವಾಗಿ ನಮ್ಮಲ್ಲಿ ಒಂದು ಹೊಸ ನಿರೀಕ್ಷೆಯನ್ನುಂಟು ಮಾಡಿದಕ್ಕೋಸ್ಕರ ನಿನ್ನ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈಗಲೇ ನಿನ್ನ ಹಸ್ತಗಳು ನಮ್ಮನ್ನು ಒಪ್ಪಿಸುತ್ತೇವೆ. ನಾವು ಬಲಹೀನರು, ಅನೇಕ ಬಾರಿ ಹೆದರಿ ಹೋಗುತ್ತೇವೆ. ಆದರೆ ತಂದೆಯ ದೇವರೇ, ನೀ ನಮ್ಮೊಂದಿಗಿರುತ್ತಿ ಎನ್ನುವುದನ್ನು ಕ್ರಿಸ್ತ ಜಯಂತಿಯ ಮೂಲಕವಾಗಿ ನಮಗೆ ಸಾಬೀತು ಮಾಡಿದ್ದಿ. ಈ ಭರವಸೆಯಿಂದ ನಾವು ಜಯಿಸಲಿಕ್ಕಾಗುವಂತೆಯೂ ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡು. ನಮ್ಮ ನಂಬಿಕೆಯು ಬಹಳ ಬಲಹೀನವಾದ್ದು. ನಮ್ಮ ನಂಬಿಕೆ ನಿನ್ನ ಆತ್ಮನ ಮೂಲಕವಾಗಿ ಬಲಪಡಿಸು. ನಿನ್ನ ಕೃಪೆಯನ್ನು ಅನುಗ್ರಹಿಸು. ಕ್ರಿಸ್ತನ ನಾಮದಲ್ಲಿ ದೀನ ಮನಸ್ಸಿಂದ ಬೇಡಿದ್ದೇವೆ. ಆಮೇಲೆ ತಂದೆಯಾದ ದೇವರು ನಮ್ಮನ್ನ ರಕ್ಷಿಸಿ ಇದುವರೆಗೂ ಕೂಡ ನಡೆಸುತ್ತಿದ್ದಾನೆ ಎಂಬುದಾಗಿ ಹೇಳುವಾಗ, ಜೀವ ಸ್ವರೂಪನ ಅಂತ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ ಮತ್ತು ಆತನನ್ನು ಆಶ್ರಯಿಸಿಕೊಂಡು ಜೀವಿಸುವಾಗ ನಮಗಿರುವಂತೆಲ್ಲಾ ಸಂಕಷ್ಟಗಳನ್ನು ಬಿಡುಗಡೆ ಉಂಟು ಎಂಬುದಾಗಿ ವಾಕ್ಯದ ಪೂರಕವಾಗಿ ನಮ್ಮನ್ನ ಬಲಪಡಿಸಿದಂತ ಪ್ರೀತಿಯುಳ್ಳ ಅಯ್ಯನವರಿಗೆ ವಂದನೆಯನ್ನ ನಾನು ಸಲ್ಲಿಸುತ್ತೇನೆ. ಒಂದು ಚಿಕ್ಕ ಪ್ರಕಟಣೆ. ನಮ್ಮ ಪಕ್ಕದ ರೋಡ್ನಲ್ಲಿ BBMP ಕೆಲಸ ಕಾರ್ಯಗಳು ನಡೆಯುತ್ತಿರುವುದರಿಂದ ಕೆಲವು ಕಾರುಗಳು ಓಡಾಡಲಿಕ್ಕೋಸ್ಕರವಾಗಿ ಅಡ್ಡಲಾಗಿ ನಿಲ್ಲಿಸಲಾಗಿದೆ ಎಂಬುದಾಗಿ ಅವರು ತಿಳಿಸಿದ್ದಾರೆ. ಅದರಿಂದ ಕಾರಿನ ನಂಬರ್ ಅನ್ನ ಹೇಳುವಾಗ ದಯವಿಟ್ಟು ಆ ಕಾರಿನ ಓನರ್ಗಳು ದಯವಿಟ್ಟು ಆ ಕಾರನ್ನ ಹಿಂದೆ ಅಥವಾ ಮುಂದೆ ನಿಲ್ಲಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. KA50P6264 KA50Z8338 KA
KA19ME2649. ಮತ್ತೊಂದು ಆವೃತ್ತಿ KA50P6264, KA50Z8338, KA19ME2649. ಈ ಕಾರಿನ ಓನರ್ಗಳು ದಯವಿಟ್ಟು ನಿಮ್ಮ ಕಾರುಗಳನ್ನ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ನನ್ನ ಪ್ರೀತಿಯಿಂದ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವು ನಂಬಿರುವಂತಹ ನೈಸಿಯದ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ನಾವು ಹೇಳಿಕೊಳ್ಳೋಣ. ನೈಸಿಯದ ವಿಶ್ವಾಸ ಸೂತ್ರ, ಆರಾಧನಾ ಕ್ರಮ ಪುಸ್ತಕ 26ನೇ ಪುಟದಲ್ಲಿರುವಂತಹ ನೈಸಿಯದ ವಿಶ್ವಾಸ ಸೂತ್ರ. ಸರ್ವಶಕ್ತನಾದ ತಂದೆ ಆಗಿರುವ ಒಬ್ಬನೇ ದೇವರನ್ನ ನಂಬುತ್ತೇನೆ. ಆತನ ಪರಲೋಕ ಭೂಲೋಕಗಳನ್ನ ಎಲ್ಲ ದೃಶ್ಯ ವಸ್ತುಗಳನ್ನು ಉಂಟು ಮಾಡುವವನಾಗಿದ್ದಾನೆ. ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬುತ್ತೇನೆ. ಈತನು ಅನಾದಿಯಿಂದಲೇ ದೇವರ ಏಕಪುತ್ರನು, ದೇವರಿಂದಾಗುವ ದೇವರು, ಪರಂಜ್ಯೋತಿಯಿಂದಾಗುವ ಪರಂಜ್ಯೋತಿಯು, ಸಾಕ್ಷಾತ್ ದೇವರಿಂದಾಗುವ ಸಾಕ್ಷಾತ್ ದೇವರು ಆಗಿದ್ದಾನೆ. ಈತನ ಸೃಷ್ಟಿಯಲ್ಲ ದೇವರ ನಿತ್ಯ ಪುತ್ರನೇ. ತಂದೆಯ ತತ್ವವು ಈತನ ತತ್ವವು ಒಂದೇ. ಈತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಈತನು ಮನುಷ್ಯರಾದ ನಮಗೆ ಹಿತವನ್ನ ಬಯಸಿ ನಮ್ಮ ರಕ್ಷಣಾರ್ಥವಾಗಿ ಪರಲೋಕದಿಂದ ಇಳಿದು ಪವಿತ್ರಾತ್ಮನಿಂದ ಮರಿಯಳೆಂಬ ಕನ್ಯೆಯಲ್ಲಿ ದೇಹ ಧರಿಸಿಕೊಂಡು ಮನುಷ್ಯನಾದನು. ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ನಮಗೋಸ್ಕರ ಶಿಲುಬೆಗೆ ಜಡಿಯಲ್ಪಟ್ಟು ಬಾಧೆಯನ್ನ ಅನುಭವಿಸಿ ಸತ್ತು ಸಮಾಧಿಯಿಡಲ್ಪಟ್ಟನು. ವೇದೋಕ್ತಿಗೆ ಅನುಸಾರವಾಗಿ 3ನೇ ದಿನದಲ್ಲಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ತಂದೆ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ. ಈತನು ತಿರುಗಿ ವೈಭವದೊಡನೆ ಬಂದು ಬದುಕಿರುವವರೆಗೂ ಸತ್ತವರೆಗೂ ನ್ಯಾಯ ತೀರಿಸುವನು. ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಪವಿತ್ರಾತ್ಮನನ್ನು ನಂಬುತ್ತೇನೆ. ಈತನು ಕರ್ತನು, ಜೀವದಾಯಕನು, ತಂದೆಯಿಂದಲೂ ಮಗನಿಂದಲೂ ಹೊರಡುವನು. ತಂದೆಯೊಡನೆಯೂ ಮಗನೊಡನೆಯೂ ಸರಿ ಸಮಾನವಾದ ಆರಾಧನೆಯನ್ನ ಘನತೆಯನ್ನ ಹೊಂದುವನು. ಪ್ರವಾದಿಗಳ ಮೂಲಕ ನುಡಿದವನು ಆಗಿದ್ದಾನೆ. ಪವಿತ್ರವಾಗಿಯೂ ಸರ್ವಸಾಧಾರಣವಾಗಿಯೂ ಅಪೋಸ್ತಲರಿಂದ ಸ್ಥಾಪಿತವಾಗಿಯೂ ಒಂದೇ ಸಭೆ ಇದೆ ಎಂದು ನಂಬುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ನಾನ ಉಂಟೆಂದು ಒಪ್ಪಿಕೊಳ್ಳುತ್ತೇನೆ. ಸತ್ತವರ ಪುನರುತ್ಥಾನವನ್ನ, ಮುಂದಿನ ಲೋಕದ ಜೀವವನ್ನ ಎದುರು ನೋಡುತ್ತೇನೆ. ಸಭೆದು ಬಿಟ್ಟು ಕುಳಿತುಕೊಳ್ಳಿ. ಈಗ ಕ್ರಿಸ್ತ ಪ್ರಬಲಯ ಸಿಂಗಿಂಗ್ ಟೀಮ್ ರವರಿಂದ ಒಂದು ವಿಶೇಷ ಗೀತೆಯನ್ನ ಕೇಳಿಸುವ. ಒಂದ್ಸತಿ ಆಡ್ಬಿಡಿ. ಜನಿಸಿ ಬಂದನು ಮಾನವನಾಗಿ ಹುಟ್ಟಿ ಬೆತ್ಲೆಹೇಮಿನಲ್ಲಿ ಈ ದಿನ ನೀತಿ ಸೂರ್ಯನು ಹುಟ್ಟಿದ ಎನ್ನುವಂತ ಒಂದು ವಿಶೇಷ ಗೀತೆಯನ್ನು ನಾವೀಗ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಈ ಗೀತೆಯ ರಚನೆ ಮತ್ತು ಸಂಗೀತ ಬೆನೆಡಿಕ್ಟ್ ಪವನ್ ಕುಮಾರ್ ಇವರು. ದೇವರು ಇವರ ಸೇವೆಯನ್ನು ಆಶೀರ್ವದಿಸಲಿ ಎಂದು ಕೋರುವವರಾಗಿದ್ದೇವೆ.
ಈಗ ಸಮಿತಿಯ ವತಿಯಿಂದ ನಮ್ಮ ಭಕ್ತರ ಶಿವಭಕ್ತರು ಶುಭವನ್ನು ಕೋರುತ್ತಾರೆ. ಸಭೆಯಲ್ಲಿ ತಿಳಿಸತಕ್ಕಂಥ ಪ್ರಕಟಣೆಗಳು. ಇಂದಿನ ಆರಾಧನೆಗೆ ಬಂದಿರುವ ತಮ್ಮೆಲ್ಲರನ್ನು ಹಾಗೂ ಕ್ರಿಸ್ತನ ಹಬ್ಬದ ವಿಶೇಷ ದೈವ ಸಂದೇಶ ನೀಡಿದ ಘನ ಡಾಕ್ಟರ್ ವಾಡಮಿಶ್ರೀ ಅಯ್ಯನವರನ್ನು, ಆರಾಧನೆ ನಡೆಸಿಕೊಡುತ್ತಿರುವಂತಹ ಘನ ನವಮ ವಸಂತಕುಮಾರ ಅಯ್ಯನವರನ್ನು ಕ್ರಿಸ್ತನ ಪ್ರೀತಿಯ ಹೆಸರಿನಲ್ಲಿ ಸ್ವಾಗತಿಸಿ ಸಭಾಪಾಲನಾ ಸಮಿತಿ ಪರವಾಗಿ ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುವರಾಗಿದ್ದೇವೆ. ಆರಾಧನೆ ನಂತರ ಸಭೆಯವರೆಲ್ಲರೂ ಕೂತಿರುವ ಸ್ಥಳದಲ್ಲಿ ಕ್ರಿಸ್ತ ಜಯಂತಿ ಹಬ್ಬದ ಸಿಹಿತಿಯನ್ನು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಸಭೆಯ 25ನೇ ವಾರ್ಷಿಕೋತ್ಸವದ ನೆನಪಿನ ಕಾಣಿಕೆ ಹಾಗೂ ಕ್ರಿಸ್ತ ಜಯಂತಿ ಕೊಡುಗೆಗಳನ್ನು ಇನ್ನೂ ಪಡೆದಿರುವವರು ಆರಾಧನೆ ನಂತರ ಇವುಗಳನ್ನು ಭಾನುವಾರ ಶಾಲಾ ಕಟ್ಟಡದಲ್ಲಿ ಪಡೆದುಕೊಳ್ಳಬಹುದು. ಕ್ರಿಸ್ತ ಜಯಂತಿ ಹಬ್ಬದ ಎಲ್ಲ ಕಾರ್ಯಕ್ರಮಗಳನ್ನು ಉತ್ತಮವಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ಸಭಾಪಾಲನಾ ಸಮಿತಿ ಹಾಗೂ ಸಭಾಪಾಲಕರ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸುವರಾಗಿದ್ದೇವೆ. ಮುಂದಿನ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ತಿಳಿಸುವಂತವರಾಗಿದ್ದೇವೆ. ಪ್ರಾಮುಖ್ಯವಾಗಿ ನಮ್ಮ ಒಂದು 25ನೇ ಒಂದು ವಾರ್ಷಿಕೋತ್ಸವನ ನಾವು ಆಚರಿಸುತ್ತಿರುವುದರಿಂದ ನಾವು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಫ್ಯಾಮಿಲಿ ಗಿಫ್ಟ್ ಎಂಬುದಾಗಿ ಹೇಳಿ ನಾವು ಮೊಮೆಂಟೋಸ್ಗಳನ್ನ ಮತ್ತು ಸಿಹಿಯನ್ನ ನಾವು ಕೊಟ್ಟಿದ್ದೆವು. ಅದರಿಂದ ಅದು ನಮ್ಮ ಕ್ರಿಸ್ತ ಪರ್ವದ ಒಂದು ಮೆಂಬರ್ಸ್ಗಳಿಗೆ ಮತ್ತು ವರ್ಷಿಪ್ ಮೆಂಬರ್ ಆಗಿ ಎನ್ರೋಲ್ ಆಗಿರುವಂತವರಿಗೆ ಮಾತ್ರ. ಅದರಿಂದ ಅದನ್ನ ಪಡೆದೇ ಇರುವಂತವರು ಅದು ಆರಾಧನೆ ತರುವಾಯ ನೀವು ಅದನ್ನ ಪಡೆದುಕೊಳ್ಳುವುದಕ್ಕೆ ನೀವು ಸಂಡೇ ಸ್ಕೂಲ್ ಹಾಲ್ಗೆ ಹೋಗುವಂತೆ ನಾನು ಪ್ರೀತಿಪೂರ್ವಕವಾಗಿ ನಿಮ್ಮನ್ನ ನಾನು ಕೇಳಿಕೊಳ್ಳುವಂತನಾಗಿದೆ. ಮಾತ್ರವಲ್ಲದೆ ಆರಾಧನೆಯ ತರುವಾಯ ಎಲ್ಲರೂ ಕೂಡ ಒಂದು 5 ನಿಮಿಷದ ಕಾಲದವರಿಗೆ, ಅಂದರೆ ಆರಾಧನೆಯ ಮುಕ್ತಾಯವಾದ ನಂತರ 5 ನಿಮಿಷದ ಕಾಲದವರಿಗೆ ಇರುವಂತಹ ಸ್ಥಳದಲ್ಲಿ ಕುಳಿತುಕೊಳ್ಳಿರಿ. ನೀವು ಇರುವಂತಹ ಸ್ಥಳದಲ್ಲಿ ನಾವು ಸಿಹಿಯನ್ನು ಹಂಚುವಂತವರಾಗಿದ್ದೇವೆ. ಇದಾದ ನಂತರ ಆರಾಧನೆ ಮುಗಿದ ನಂತರ ದಯವಿಟ್ಟು ಬಂದಿರುವಂತಹ ಎಲ್ಲಾ ಸಹೋದರ ಸಹೋದರಿಯರು ಕೂಡ ಆದಷ್ಟು ಬೇಗನೆ ಈ ಒಂದು ಪ್ರಿಮಿಸ್ ಇಂದ ನಿರ್ಗಮಿಸುವಂತೆ ಕೇಳಿಕೊಳ್ಳುತ್ತಾನೆ. ಎಲ್ಲೂ ಕೂಡ ಗುಂಪು ಕೂಡಿ ನೀವು ಮಾತನಾಡುವಂಥದ್ದು ಬೇಡ. ಆದ್ರಿಂದ ದಯವಿಟ್ಟು ಪ್ರಿಮಿಸ್ ಇಂದ ಹೊರಗೆ ಹೋಗಿ ನಂತರ ಎಲ್ಲಿ ಬೇರೆ ಸ್ಥಳಗಳಲ್ಲಿ ನೀವು ಭೇಟಿಯಾಗಬಹುದು. ಆದ್ರಿಂದ ಪ್ರಿಮಿಸ್ ನಲ್ಲಿ ನಾವು ಸೂಕ್ತ ಕೆಲವು ನಿಯಮಗಳನ್ನ ಪೊಲೀಸ್ ಆಫೀಸರ್ಸ್ಗಳು ನಮಗೆ ನೀಡಿದ್ದಾರೆ ಮತ್ತು BBMP ಅವರು ನೀಡಿದ್ದಾರೆ. ಆದ್ರಿಂದ ಆರಾಧನೆಯ ತರುವಾಯ ನೀವೆಲ್ಲರೂ ಕೂಡ ಒಬ್ಬರಿಗೆ ನೀವು ಶುಭವನ್ನ ಕೋರಿ ಆದಷ್ಟು ಬೇಗನೆ ಪ್ರಿಮಿಸ್ ಇಂದ ನಿರ್ಗಮಿಸುವಂತೆ ನಾನು ಪ್ರೀತಿಪೂರ್ವಕವಾಗಿ ನಾನು ನಿಮ್ಮೆಲ್ಲರನ್ನ ನಾನು ಕೇಳಿಕೊಳ್ಳುತ್ತೇನೆ. ಸಾಧಾರಣವಾಗಿ ನಾವು ಆಲಯದ ಡೆಕೋರೇಷನ್ ಗಳನ್ನ ಮಾಡಿದ ನಂತರ ಇನ್ನ ವೀಕ್ ಡೇಸ್ ಬರುವುದರಿಂದ ಕೆಲವು ಸಂದರ್ಭಗಳಲ್ಲಿ ಆಲಯದಲ್ಲಿರುವಂತಹ ಡೆಕೋರೇಷನ್ ಮಾಡಿದಂತಹ ಫ್ಲವರ್ಸ್ ಗಳನ್ನ ನಾವು ಪಡೆದುಕೊಂಡು ಹೋಗುವಂಥದ್ದು ನಮ್ಮ ಕೆಲವು ಸದಸ್ಯರುಗಳು ಮಾಡುವಂತ ಒಂದು ವಾಡಿಕೆ. ಯಾಕಂದ್ರೆ ಆಲಯದಲ್ಲಿದ್ದಂತಹ ಒಂದು ಫ್ಲವರ್ಸ್ ಗಳನ್ನ ತೆಗೆದುಕೊಂಡು ಹೋಗಬೇಕು ಎಂಬುದಾಗಿ. ಆದರೆ ಇವತ್ತಿನ ದಿವಸ ದಯವಿಟ್ಟು ನಿಮ್ಮೆಲ್ಲರೂ ಕೂಡ ನಾನು ವಿನಂತಿಸಿಕೊಳ್ಳುವಂಥದ್ದು ಏನೆಂದರೆ, ಆಲಯದ ಡೆಕೋರೇಷನ್ ಗಳಲ್ಲಿರುವಂತಹ ಹೂವುಗಳನ್ನ ಯಾರು ಕೂಡ ಕಿತ್ತುಕೊಂಡು ಹೋಗಬಾರದು ಇವತ್ತಿನ ದಿವಸದಲ್ಲಿ. ಯಾಕಂದ್ರೆ ಸಂಜೆಯಲ್ಲಿ ಕೆಲವು ಅನ್ಯರು ಕೂಡ ಬಂದು ಆಲಯವನ್ನ ಅವರು ನೋಡುವಂತವರಾಗಿದ್ದಾರೆ. ಆದ್ರಿಂದ ಡೆಕೋರೇಷನ್ ಅದು ಸರಿಯಾದ ರೀತಿ ಇಲ್ಲದಿದ್ದರೆ ಅವರು ಬೇಸರಗೊಳ್ಳುವಂತವರಾಗಿದ್ದಾರೆ. ಅಂದ್ರೆ ಇವತ್ತಿನ ದಿವಸ ಮಾತ್ರ ದಯವಿಟ್ಟು ಯಾರು ಕೂಡ ಆಲಯದಲ್ಲಿ ಡೆಕೋರೇಟ್ ಮಾಡಿರುವಂತಹ ಫ್ಲವರ್ಸ್ ಗಳನ್ನು ಕಿತ್ತುಕೊಳ್ಳದೆ ನೀವು ಮನೆಗಳಿಗೆ ಹಿಂತಿರುಗುವಂತೆ ನಾನು ಪ್ರೀತಿಪೂರ್ವಕವಾಗಿ ನಾನು ನಿಮ್ಮನ್ನ ವಿನಂತಿಸಿಕೊಳ್ಳುವಂತವನಾಗಿದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ನಮ್ಮ ಸಭೆಯ ಹಿರಿಯ ಸಭಾಪಾಲಕರಾದಂತ ಗಾಡ್ವಿನ್ ಶ್ರೀ ಅಯ್ಯನವರು ಕೂಡ ಜನ್ಮದಿನವನ್ನ ಈ ದಿವಸದಲ್ಲಿ ಅವರು ಆಚರಿಸುವಂತವರಾಗಿದ್ದಾರೆ. ಮತ್ತು ಹಲವಾರು ನಮ್ಮ ಸಭೆಯ ಸದಸ್ಯರುಗಳು ಕೂಡ ಕೆಲವು ಸದಸ್ಯರು ಇವತ್ತಿನ ದಿವಸದಲ್ಲಿ ಜನ್ಮದಿನವನ್ನು ಆಚರಿಸುವಂತವರಾಗಿದ್ದಾರೆ. ಆದ್ದರಿಂದ ಇವತ್ತಿನ ದಿವಸದಲ್ಲಿ ಅವರಿಗೆ ನಾವು ಶುಭವನ್ನು ಕೋರುವುದಕ್ಕೋಸ್ಕರವಾಗಿ ನಮ್ಮ ಸಮಿತಿಯ ಪರವಾಗಿ ಮತ್ತು ಸಭೆಯ ಪರವಾಗಿ ಒಂದು ಚಿಕ್ಕ ಉಡುಗೊರೆಯನ್ನ ನಾವು ಅವರಿಗೆ ಕೊಡಬೇಕೆಂಬುದಾಗಿ ನಾವು ನಿರ್ಧಾರ ಮಾಡಿ ಇವತ್ತಿನ ದಿವಸದಲ್ಲಿ ಆ ಒಂದು ಉಡುಗೊರೆಯನ್ನು ಸಿದ್ಧಪಡಿಸ್ತೇವೆ. ಅದರಿಂದ ಪ್ರೀತಿಯೊಳಗಿನವರು ಅದನ್ನ ಸ್ವೀಕರಿಸುವಂತೆ ನಾನು ಪ್ರೀತಿಪೂರ್ವಕವಾಗಿ ಹೇಳಿಕೊಳ್ಳುತ್ತೇನೆ. ತಂದೆಯಾದ ದೇವರು ಮುಂದಿನ ದಿವಸಗಳಿಗೆ ಹೆಚ್ಚಿನಂತ ಆರೋಗ್ಯ ಬಲ ಶಕ್ತಿಯನ್ನ ಏನವರಿಗೆ ದಯಪಾಲಿಸಿಕೊಟ್ಟು ಸೇವೆಯಲ್ಲಿ ಇನ್ನೂ ಕೂಡ ಉತ್ತಮದ ರೀತಿಯಲ್ಲಿ ಅವರು ಮುಂದುವರಿಯಲಿ ಎಂಬುದಾಗಿ ಸಭೆಯ ಪರವಾಗಿ, ಸಮಿತಿಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಅವರಿಗೆ ಶುಭವನ್ನ ನಾನು ಕೋರುವಂತ. ಈಗ ಪ್ರಾರ್ಥನಾ ಸಮಯ. ನಾವು ಕೆಲವು ನಿಮಿಷಗಳ ಕಾಲದವರೆಗೆ ನಾವು ಪ್ರಾರ್ಥನೆಯಲ್ಲಿ ನಡೆಯೋಣ. ಪ್ರಾರ್ಥನೆ ಮಾಡೋಣ. ಲೋಕದ ರಕ್ಷಣೆಗೋಸ್ಕರವಾಗಿ ದರೆಗೆಳೆದು ಬಂದಂತ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಮಾನವರ ಮೇಲೆ ಅಪಾರವಾದಂತಹ ಒಂದು ಪ್ರೀತಿಯನ್ನ ಇಟ್ಟು
ಇವರೆಲ್ಲರನ್ನ ನಾನು ಸೃಷ್ಟಿ ಮಾಡಿದ್ದೇನೆ, ಅದರಿಂದ ಸೃಷ್ಟಿಸಿದಂತ ಎಲ್ಲದಕ್ಕಿಂತ ಹೆಚ್ಚಿನ ಅಂತ ರೀತಿಯಲ್ಲಿ ಮಾನವರನ್ನ ನಾನು ಪ್ರೀತಿಸಿದ್ದೇನೆ. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮಾನವರು ಸೈತಾನನ ಶೋಧನೆಗೆ ಅವರು ಸಿಕ್ಕಿ ಹಾಕಿಕೊಂಡು ನರಕಕ್ಕೆ ದೊಬ್ಬಲ್ಪಡಬಾರದು ಎಂಬ ಒಂದು ವಿಶೇಷವಾದಂತಹ ಒಂದು ಪ್ರೀತಿಯಿಂದ ನಮ್ಮನ್ನ ರಕ್ಷಿಸೋದಕ್ಕೋಸ್ಕರವಾಗಿ ನಿನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ನಿನ್ನ ಪ್ರೀತಿಯನ್ನ ನೀನು ಸಿದ್ಧಾಂತಪಡಿಸಿದೆಯಲ್ಲ, ಆ ಒಂದು ಪ್ರೀತಿಗೋಸ್ಕರವಾಗಿ ಈ ಸಮಯದಲ್ಲಿ ನಿಮಗೆ ಕೋಟಿ ನಮನವನ್ನ ನಾವು ಸಲ್ಲಿಸ್ತೇವೆ ಸ್ವಾಮಿ. ತಂದೆ ದೇವರೇ, ಇವತ್ತಿನ ದಿವಸದಲ್ಲಿ ಆ ನಿನ್ನ ಕುಮಾರನ ಒಂದು ಜನನ ದಿವಸವನ್ನ ಆಚರಿಸುವ ಹಾಗೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹೌದು ಸ್ವಾಮಿ, ಇಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲಿಯೂ ಕೂಡ ಎಷ್ಟೇ ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು ಬಂದಾಗ್ಯೂ ಕೂಡ ಅವೆಲ್ಲದರ ನಡುವೆ ನಮ್ಮನ್ನ ನೀವು ರಕ್ಷಿಸಿ ಈ ಸಂದರ್ಭದಲ್ಲಿ ನಿಮ್ಮ ಆಲಯದಲ್ಲಿ ಕುಳಿತುಕೊಂಡು ನಿಮ್ಮನ್ನ ಸ್ತುತಿಸುವ ಹಾಗೆ, ನಿಮ್ಮನ್ನು ಕೊಂಡಾಡುವ ಹಾಗೆ, ನಿಮ್ಮ ವಾಕ್ಯಗಳನ್ನ ಕೇಳಿಸಿಕೊಳ್ಳುವ ಹಾಗೆ ಕೊಟ್ಟಂತ ಕೃಪೆಗಾಗಿ ನಿಮ್ಗೆ ಕೋಟಿ ಕೋಟಿ ನಮನವನ್ನು ನಾವು ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನೀವು ಜೀವ ಸ್ವರೂಪನ ಅಂತ ದೇವರಾಗಿದ್ದೀರಿ ಎಂಬುದಾಗಿ ನಾವು ದೃಢಪಡಿಸಿದ್ದೀರಾ. ಮಾತ್ರವಲ್ಲದೆ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಹೋಗೋಣ ಬರೋಣಗಳಲ್ಲಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಗಳಲ್ಲಿ ಕೂಡ ಉತ್ತಮ ಅಂತ ರೀತಿಯಲ್ಲಿ ನೀವು ನಡೆಸುತ್ತಾ ಬಂದಿದ್ದೀರಾ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ತಂದೆ ದೇವರೇ, ಒಂದು ಕ್ರಿಸ್ತ ಪ್ರಭಾಲಯ ದೇವಾಲಯವನ್ನು ಇನ್ನು ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. 25 ವರ್ಷಗಳಿಂದ ಇದನ್ನ ಸಾಕಿ ಸಲಹುತ್ತಾ ಬಂದಿದ್ದೀರಾ. ಹಂತವಾದಂತ ರೀತಿಯಲ್ಲಿ ನೀವು ಮೇಲೆತ್ತುತ್ತಾ ಬಂದದಕ್ಕಾಗಿ ನಿಮಗೆ ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಪ್ರಾಮುಖ್ಯವಾಗಿ 25ನೇ ವರ್ಷದ ಈ ಒಂದು ವರ್ಷದಲ್ಲಿ ತಂದೆ ದೇವರು ನಿಮ್ಮ ಒಂದು ಜನನ ದಿನವನ್ನು ಕೂಡ ನಾವು ಆಚರಿಸುವುದರ ಮೂಲಕವಾಗಿ ವಿಜೃಂಭಣೆಯಿಂದ ನಿನ್ನ ಒಂದು ಹಬ್ಬವನ್ನು ಆಚರಿಸುವ ಆ ಒಂದು ಕೃಪೆಯನ್ನು ಕೊಟ್ಟದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಸಭೆಯಲ್ಲಿರುವಂತಹ ಸದಸ್ಯರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ಪುರುಷರನ್ನ, ಮಹಿಳೆಯರನ್ನ, ಯವನಸ್ಥೆಯರನ್ನ, ಚಿಕ್ಕ ಮಕ್ಕಳನ್ನ, ಹಿರಿಯ ಸದಸ್ಯರುಗಳನ್ನ ನಮ್ಮಲ್ಲಿ ಜ್ಞಾಪಿಸಿಕೊಳ್ಳುತ್ತೇವೆ. ಪ್ರತಿಯೊಬ್ಬೊಬ್ಬರಿಗೆ ಬೇಕಾಗಿರುವಂತಹ ಜ್ಞಾನ, ಬಲ, ಶಕ್ತಿಯನ್ನ, ಹೆಚ್ಚಿನ ರೀತಿಯಾದ ಆರೋಗ್ಯವನ್ನು ನೀವು ದಯಪಾಲಿಸಿಕೊಡಿರಿ ಸ್ವಾಮಿ. ಮುಂದಿನ ದಿವಸಗಳಲ್ಲೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಬೇಕಾಗಿರುವಂತಹ ಎಲ್ಲಾ ಅಗತ್ಯತೆಗಳನ್ನ ನೀವು ಪೂರೈಸಿ ನಾವು ಸಂತೋಷದಿಂದ, ಸಮಾಧಾನದಿಂದ ಲೋಕದಲ್ಲಿ ಜೀವನ ಮಾಡಲಿಕ್ಕಾಗುವಂತ ಕೃಪೆಗೆ ನೀವು ನಡೆಸಿ. ಪ್ರಾಮುಖ್ಯವಾಗಿ ನಿಮ್ಮ ವಾಕ್ಯದ ಜ್ಞಾನದಲ್ಲಿ ನಮ್ಮನ್ನ ಹೆಚ್ಚಿನ ರೀತಿಯಲ್ಲಿ ನೀವು ಪೋಷಣೆ ಮಾಡಿರಿ. ನಿಮ್ಮ ವಾಕ್ಯವನ್ನು ಅನುಸರಿಸಿ ಲೋಕದಲ್ಲಿ ಜೀವಿಸಬೇಕು ಸ್ವಾಮಿ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವುದೇ ಮಾನವನು ಕೂಡ ನಮಗೆ ಸಹಾಯ ಮಾಡಲು ಶಕ್ತನಲ್ಲ ಎಂಬುದಾಗಿ ನಿಮಗಾಗಲೇ ದೃಢಪಡಿಸಿದ್ದೀರಿ. ಆದ್ರಿಂದ ತಂದೆ ದೇವರ ಮುಂದಿನ ದಿವಸಗಳಲ್ಲಿ ನಾವು ನಿನ್ನನ್ನೇ ಆತುಕೊಂಡು ಜೀವನವನ್ನು ಮಾಡುವಾಗ ನಮ್ಮ ಎಲ್ಲಾ ಕೊರತೆಗಳಿಂದ ನೀವು ರಕ್ಷಿಸಲು ಸಾಧ್ಯ, ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ಮಾಡಲು ಸಾಧ್ಯ, ಎಲ್ಲಾ ಅನಾರೋಗ್ಯತೆಗಳಿಂದ ನಮ್ಮನ್ನ ಕಾಪಾಡಲು ಸಾಧ್ಯ ಸ್ವಾಮಿ. ಇದನ್ನು ನಿಮಗಾಗಲೇ ನಾವು ಕಂಡುಕೊಂಡಿದ್ದೇವೆ ಸ್ವಾಮಿ. ಅದರಲ್ಲಿ ನಿನ್ನನ್ನು ಆತುಕೊಂಡಂತ ಜನರಿಗೆ ಈ ರೀತಿಯಾದ ಆಶೀರ್ವಾದಗಳನ್ನ ನೀಡುವಂತ ದೇವರು ನೀನಾಗಿದ್ದೀ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಆದ್ರಿಂದ ನಿಮ್ಮನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಆತುಕೊಂಡು ಲೋಕದಲ್ಲಿ ಜೀವನ ಮಾಡಲಿಕ್ಕಾಗುವ ಕೃಪೆಗೆ ನಮ್ಮನ್ನ ನೀವು ನಡೆಸಿ. ಯಾವುದೇ ಕಾರಣಕ್ಕೂ ಕೂಡ ಸೈತಾನನ ಶೋಧನೆಗಳು ನಮ್ಮನ್ನಾಗಲಿ, ನಮ್ಮ ಸಭೆಯನ್ನಾಗಲಿ, ನಮ್ಮ ಕುಟುಂಬಗಳನ್ನಾಗಲಿ ಮುಟ್ಟದಿರುವ ಹಾಗೆ ನೀವು ಮಾಡಿ ಸ್ವಾಮಿ. ಪ್ರಾಮುಖ್ಯವಾಗಿ ಒಂದು ಕೊರೋನಾ ವೈರಸ್ ಅನ್ನ ನೀವು ಹಂತವಾದಂತ ರೀತಿಯಲ್ಲಿ ನೀವು ಥಳಿಸುತ್ತಾ ಬಂದಿದ್ದೀರಾ. ಅದರಿಂದ ತಿಳಿದರೆ ಸಂಪೂರ್ಣವಾದಂತ ರೀತಿಯಲ್ಲಿ ಅದನ್ನ ನೀವು ನರಕಕ್ಕೆ ದೊಬ್ಬಿರಿ ಸ್ವಾಮಿ. ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಕಂಡುಕೊಂಡಂತ ಜನರಿಗೆ ಇದು ಯಾವುದೇ ರೀತಿಯಾದ ಅಪಾಯಗಳನ್ನ ಮಾಡದೇ ಇರುವ ಹಾಗೆ ನೋಡಿಕೊಳ್ಳಿರಿ ಸ್ವಾಮಿ. ಯಾವುದೇ ಬ್ರಿಟನ್ ವೈರಸ್ಗಳಾಗಲಿ, ಯಾವುದೇ ರೀತಿಯಾದ ವೈರಸ್ಗಳು ಈ ಒಂದು ಲೋಕದಲ್ಲಿ ಉದ್ಭವವಾದಾಗ್ಯೂ ಕೂಡ ಯಾರು ನಿನ್ನ ಹೆಸರನ್ನ ಹೇಳಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದಾರೋ ಅವರಿಗೆ ರಕ್ಷಣೆ ಅದು ಕಟ್ಟಿಟ್ಟಂತ ಬುದ್ಧಿ ಎಂಬುದಾಗಿ ಜನರು ತಿಳಿದುಕೊಳ್ಳಲಿಕ್ಕಾಗುವ ಹಾಗೆ ನಮಗೆ ಆ ಆಶೀರ್ವಾದಗಳನ್ನು ನೀವು ನೀಡಿರಿ ಎಂಬುದಾಗಿ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಈ ಒಂದು ನಿಟ್ಟಿನಲ್ಲಿ ಇಲ್ಲಿ ತಲೆಬಾಗಿರುವಂತಹ ಪ್ರತಿಯೊಬ್ಬ ಸದಸ್ಯರುಗಳು ಕೂಡ ಅದನ್ನ ಮನವರಿಕೆ ಮಾಡಿಕೊಂಡು, ಹೌದು, ಯೇಸುವನ್ನು ನಾವು ಆತುಕೊಂಡು ಲೋಕದಲ್ಲಿ ಜೀವನವನ್ನ ಮಾಡುವಾಗ ಯಾವುದೇ ರೀತಿಯಾದ ಸಮಸ್ಯೆಗಳು, ಯಾವುದೇ ಅನಾರೋಗ್ಯತೆಗಳು ಲೋಕದಲ್ಲಿ ಒದಗಿದಾಗ್ಯೂ ಕೂಡ ನಮಗೆ ಏನು ಅದು ಆಗದು ಎಂಬ ಒಂದು ದೃಢ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಅವರು ಮುಂದೆ ಸಾಗಲಿಕ್ಕಾಗುವ ಕೃಪೆಗೆ ನೀವು ಇವರೆಲ್ಲರನ್ನ ನೀವು ಆಶೀರ್ವದಿಸಿ ಬಲಪಡಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ತಂದೆ ದೇವರೇ, ಒಂದು ನಿಟ್ಟಿನಲ್ಲಿ ನಾವು ಸಾಗುವಾಗ ನಮಗೆ ಬೇಕಾಗಿರುವಂತಹ ಸೂಕ್ತ ಧೈರ್ಯವನ್ನು ದಯಪಾಲಿಸಿಕೊಡಿರಿ. ಧೈರ್ಯದಿಂದ ಎಲ್ಲವುಗಳನ್ನು ಎದುರಿಸುವ ಒಂದು ಶಕ್ತಿಯನ್ನು ನಮಗೆ ದಯಪಾಲಿಸಿಕೊಡಿರಿ. ಆರೋಗ್ಯವನ್ನು ನೀವು ದಯಪಾಲಿಸಿಕೊಡಿರಿ. ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ನೀವು ದಯಪಾಲಿಸಿಕೊಡಿರಿ ಸ್ವಾಮಿ. ಆ ಮೂಲಕವಾಗಿ ಉತ್ತಮದ ರೀತಿಯಲ್ಲಿ ನಾವು ಸಾಕ್ಷಿಗಳಾಗಿ ಲೋಕದಲ್ಲಿ ಜೀವನ ಮಾಡಲಿಕ್ಕಾಗುವ ಒಂದು ಕೃಪೆಗೆ ನೀವು ನಮ್ಮನ್ನ ನಡೆಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಪ್ರಾಮುಖ್ಯವಾಗಿ ತಂದೆ ದೇವರು, ನಿಮ್ಮ ಚಿತ್ತವಾದರೆ ನಾವು ಮತ್ತೊಂದು ನೂತನವಾದಂತಹ ವರ್ಷಕ್ಕೂ ಕೂಡ ಕಾಲಿಡುವ ಒಂದು ಸಂದರ್ಭ ಹತ್ತಿರವಾಗಿದೆ ಸ್ವಾಮಿ. ಆದ್ರಿಂದ ತಂದೆ ದೇವರೇ, ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಯಾವುದೇ ಕೊರತೆಗಳು, ಸಮಸ್ಯೆಗಳು, ಯಾವುದೇ ರೀತಿಯಾದ ಅನಾರೋಗ್ಯತೆಗಳು, ಯಾವುದೇ ರೀತಿಯಾದ ತೊಂದರೆಗಳಿಗೆ ನಾವು ಸಿಕ್ಕಿ ಹಾಕಿಕೊಳ್ಳದೆ ನಾವು ಮತ್ತೊಂದು ನೂತನವಾದಂತಹ ವರ್ಷವನ್ನು ನೋಡುವ ಒಂದು ಸೌಭಾಗ್ಯವೂ ಕೂಡ ನಮ್ಮೆಲ್ಲರನ್ನ ನೀವು ನಡೆಸಿರಿ ಎಂಬುದಾಗಿ ಸೇವೆಯಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಪ್ರಾಮುಖ್ಯವಾಗಿ ಈ ಸಂದರ್ಭದಲ್ಲಿ ಕಾರಣಾಂತರದಿಂದ ಬಾರದೇ ಇರುವಂತಹ ನಮ್ಮ ಸದಸ್ಯರಿಗೋಸ್ಕರ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಯಾವ ಕಾರಣದಿಂದ ಮನೆಗಳಲ್ಲಿ ಅವರು ಉಳಿದುಕೊಂಡಿದ್ದಾರೋ ಅವರೆಲ್ಲರನ್ನ ನೀವು ಆಶೀರ್ವಾದ ಮಾಡಿರಿ. ಅವರಿಗೆ ಬೇಕಾದ ನಿಶ್ಚಿತ ಆರೋಗ್ಯ, ಬಲಶಕ್ತಿಯನ್ನು ಕೊಡಿರಿ ಸ್ವಾಮಿ. ನೀವು ಅವರನ್ನ ಮುಟ್ಟಿ ಬಲಪಡಿಸಿ ನಿಮ್ಮ ಚಿತ್ತವಾದರೆ ಅವರ ಮುಂಬರುವಂತಹ ದಿವಸಗಳಲ್ಲಿ ಆಲಯದಲ್ಲಿ ಬಂದು ನಿನ್ನನ್ನು ಸ್ತುತಿಸಿ ನಿನ್ನನ್ನು ಕೊಂಡಾಡಲಿಕ್ಕಾಗುವ ಕೃಪೆಯಾಗಿ ನೀವು ನಡೆಸಿ. ನಮ್ಮ ಹಿರಿಯ ಸದಸ್ಯರು, ನಮ್ಮ ಮಕ್ಕಳು ಕೆಲವರು ಇನ್ನೂ ಕೂಡ ಮನೆಗಳಲ್ಲಿ ಉಳಿದುಕೊಂಡಿದ್ದಾರೆ ಸ್ವಾಮಿ. ಆನ್ಲೈನ್ ಮೂಲಕವಾಗಿ ಆರಾಧನೆಗಳನ್ನ ನೋಡುತ್ತಿರುವಂತಹ ಪ್ರತಿಯೊಬ್ಬ ಸದಸ್ಯರುಗಳನ್ನ ನೀವು ಆಶೀರ್ವದಿಸಿ ಬಲಪಡಿಸಿ.
ಅವರಿರುವಂತಹ ಸ್ಥಳದಲ್ಲಿ ಹೋಗಿ ನೀವು ಅವರನ್ನು ಮುಟ್ಟಿ ಅವರಿಗೆ ಬೇಕಾದಂತ ಎಲ್ಲಾ ಆಶೀರ್ವಾದ ನೀಡುವುದರ ಮೂಲಕವಾಗಿ ಮುಂಬರುವಂತಹ ದಿವಸಗಳಲ್ಲಿ ಹೌದು ನಮ್ಮ ಸ್ವಾಮಿಯವರು ನಮಗೆ ಆಶೀರ್ವಾದ ನೀಡಿದರು ಎಂಬುದಾಗಿ ಸಾಕ್ಷಿ ರೂಪದಲ್ಲಿ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ಒಂದು ಕೃಪೆಗೆ ನೀವು ಅವರನ್ನು ನಡೆಸಿದೆ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಪ್ರಾಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ಆಲಯವನ್ನ ಶೃಂಗರಿಸಿದಂತ ದೀಪಾಲಂಕಾರವನ್ನು ಮಾಡಿದಂತ ಮೋಸಸ್ ಜಯ ರಾಜೇಂದ್ರ ಅಂಕಲ್ ಅವರನ್ನ ಇನ್ನು ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ ಸ್ವಾಮಿ. ಅವರನ್ನ ಅವರ ಕುಟುಂಬನ ಆಶೀರ್ವಾದ ಮಾಡಿರಿ. ದೀಪದ ಎಲ್ಲಾ ವ್ಯವಸ್ಥೆಗಳನ್ನು ಅವರು ಮಾಡಿ ಉತ್ತಮದ ರೀತಿಯಲ್ಲಿ ಆಲಯವನ್ನು ಅವರು ಶೃಂಗರಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಬೇಡಿಕೊಳ್ಳುತ್ತೇವೆ ತಂದೆ ದೇವರೇ. ವಿಶೇಷವಾಗಿ ಎಲ್ಲ LED ಲೈಟ್ಸ್ ಗಳನ್ನ ಹಾಕುವುದರ ಮೂಲಕವಾಗಿ ಅವರ ಕುಟುಂಬದ ಇತರ ಎಲ್ಲ ಸದಸ್ಯರುಗಳು ನೆಂಟರಿಷ್ಟರು ಒಟ್ಟಾಗಿ ಸೇರಿ ಈ ಒಂದು ಕೊಟ್ಟಲ್ಪಟ್ಟಂತ ಆಶೀರ್ವಾದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಮಾತ್ರವಲ್ಲದೆ ಈ ನೂತನವಾದಂತಹ ರೀತಿಯಲ್ಲಿ ನಾವು ಸ್ಟೆಬಿಲೈಸರ್ ಅನ್ನು ಕೂಡ ನಾವು ಅಳವಡಿಸಿದೆ ಸ್ವಾಮಿ ಯೇಸುವೆ. ನಿನ್ನ ಹೆಸರಿನ ಮೂಲಕವಾಗಿ ಇವತ್ತಿನ ದಿವಸದಲ್ಲಿ ಅದನ್ನ ಅನಾವರಣ ಮಾಡುತ್ತೇವೆ. ಅದನ್ನ ನೀಡಿದಂತ ಆನೆಟ್ ಪ್ರತಿಭಾ ಅವರ ಸಹೋದರಿಯನ್ನು ಕೂಡ ನೀನು ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಆಕೆಯನ್ನು ಮುಟ್ಟಿರಿ ಸ್ವಾಮಿ, ಆಶೀರ್ವಾದ ಮಾಡಿರಿ. ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಬಲಶಕ್ತಿಯನ್ನು ದಯಪಾಲಿಸಿ ಕುಟುಂಬದ ಜೀವಿತದಲ್ಲಿ ನೆಮ್ಮದಿ ಶಾಂತಿ ಸಮಾಧಾನ ಕೊಡಿರಿ. ಉತ್ತಮವಾದಂತಹ ಭವಿಷ್ಯತನ್ನ ಪ್ರೀತಿಯುಳ್ಳ ಸಹೋದರರಿಗೆ ನೀವು ದಯಪಾಲಿಸಿಕೊಡಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಮತ್ತು ಆ ಒಂದು ಸ್ಟೆಬಿಲೈಸರ್ ಕೂಡ ಉತ್ತಮದ ರೀತಿಯಲ್ಲಿ ಆಲಯದ ಉಪಯೋಗಕ್ಕೋಸ್ಕರವಾಗಿ ಅದು ಉಪಯೋಗವಾಗಲಿಕ್ಕೆ ಆಗುವ ಒಂದು ಕೃಪೆಗೆ ನೀವು ನಡೆಸಿರಿ ಎಂಬುದಾಗಿ ನಾವು ಬೇಡುವಂತವರಾಗಿದ್ದೇವೆ. ಮಾತ್ರವಲ್ಲದೆ ತಂದೆ ದೇವರೇ, ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಪಟ್ಟಣಕ್ಕೋಸ್ಕರವಾಗಿ ನಾವು ಬೇಡುವಂತವರಾಗಿದ್ದೇವೆ. ನಮ್ಮ ಯಲಹಂಕ ಪಟ್ಟಣವನ್ನ, ಯಲಹಂಕ ನ್ಯೂ ಟೌನ್ ಪಟ್ಟಣವನ್ನ ನೀವು ಆಶೀರ್ವಾದ ಮಾಡಿರಿ. ಅಲ್ಲಿರುವಂತಹ ಇತರ ಅನ್ಯರನ್ನು ಕೂಡ ನೀವು ಆಶೀರ್ವಾದ ಮಾಡಿರಿ ಸ್ವಾಮಿ. ನೀನು ಪ್ರತಿಯೊಬ್ಬೊಬ್ಬರನ್ನ ಪ್ರೀತಿಸುವಂತ ದೇವರಾಗಿದೆ. ಯಾವುದೇ ಜಾತಿ ಮತ ಭೇದ ಎಂಬುದಾಗಿ ಅಂದುಕೊಳ್ಳದೆ, ಯಾವುದೇ ವರ್ಗ ಎಂಬುದಾಗಿ ಅಂದುಕೊಳ್ಳದೆ, ಯಾವುದೇ ರೀತಿಯಾದ ಒಂದು ಏರುಪೇರುಗಳನ್ನ ನೀವು ಮಾಡದೆ ಸ್ವಾಮಿ, ಉತ್ತಮದ ರೀತಿಯಲ್ಲಿ ಎಲ್ಲರನ್ನ ನೀವು ಯಾರ್ಯಾರು ನಿನ್ನ ಬಳಿಗೆ ಬರುವಂತವರಾಗಿದ್ದಾರೋ ಅವರೆಲ್ಲದನ್ನ ಪ್ರೀತಿ ಪೂರ್ವಕವಾಗಿ ನೀನು ಆಹ್ವಾನಿಸಿ ನೀನು ಅವರನ್ನ ಆಶೀರ್ವದಿಸುವಂತ ದೇವರಾಗಿದೆ ಸ್ವಾಮಿ. ಅದರಿಂದ ಎಷ್ಟೋ ಜನರು ಇವತ್ತಿನ ದಿವಸದಲ್ಲಿ ಅನ್ಯರು ಕೂಡ ನಿನ್ನ ಆಲಯದಲ್ಲಿ ಸೇರಿ ಬಂದಿದ್ದಾರೆ ಸ್ವಾಮಿ. ಅದು ಯಾವುದೇ ಜಾತಿ ಮತಕ್ಕೆ ಅವರು ಸೇರಿದಾಗಿಯೂ ಕೂಡ ನಿನ್ನ ಒಂದು ಪ್ರೀತಿಯನ್ನ ಅವರು ಸ್ವೀಕಾರ ಮಾಡಲಿ. ನಿನ್ನ ಪ್ರೀತಿಯನ್ನ ಅವರಿಗೆ ಪ್ರಕಟಪಡಿಸು ಸ್ವಾಮಿ. ಹೌದು, ಯೇಸು ಸ್ವಾಮಿಯ ಜೀವ ಸ್ವರೂಪನಾದಂತ ದೇವರು ಎಂಬುದಾಗಿ ಅವರು ಕಂಡುಕೊಂಡು ಲೋಕದಲ್ಲಿ ಅವರು ನಿನ್ನನ್ನ ಸಂಪೂರ್ಣವಾದಂತ ರೀತಿಯಲ್ಲಿ ಆತುಕೊಂಡು ಜೀವನ ಮಾಡಲಿಕ್ಕೆ ಆಗುವಂತ ಕೃಪೆಗೆ ನಡೆಸಿರಿ. ಈ ಒಂದು ನಿಟ್ಟಿನಲ್ಲಿ ಆಲಯದ ಸುತ್ತಮುತ್ತಲಿರುವಂತಹ ಎಲ್ಲಾ ನಮ್ಮ ಸಹೋದರ ಸಹೋದರಿಯರನ್ನು ಕೂಡ ನೀನು ನಮ್ಮಲ್ಲಿ ಜ್ಞಾಪಿಸಿಕೊಳ್ಳುತ್ತೇವೆ. ಮತ್ತು ನಮ್ಮ ಯಲಹಂಕ ಪಟ್ಟಣದಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರುಗಳನ್ನ ಆಶೀರ್ವಾದ ಮಾಡಿರಿ. ನಮ್ಮ ಬೆಂಗಳೂರು ಪಟ್ಟಣವನ್ನ ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತೇವೆ. ಬೆಂಗಳೂರು ಪಟ್ಟಣದಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರುಗಳನ್ನು ಕೂಡ ನೀವು ಆಶೀರ್ವಾದ ಮಾಡಿರಿ. ಎಲ್ಲ ಸಭೆಗಳನ್ನ ನೀವು ಆಶೀರ್ವದಿಸಿರಿ. ಸೇವೆಯನ್ನು ಮಾಡುತ್ತಿರುವಂತಹ ಎಲ್ಲಾ ನಿನ್ನ ಸೇವಕರುಗಳನ್ನು ಕೂಡ ನೀವು ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ 30 ಡಿಸ್ಟ್ರಿಕ್ಟ್ಗಳನ್ನ ಆಶೀರ್ವಾದ ಮಾಡಿರಿ ಸ್ವಾಮಿ. ಯಾವುದೇ ಸಮಸ್ಯೆಗಳು ತೊಂದರೆಗಳು ನಾವು ಎದುರಿಸದೇ ಇರುವ ಹಾಗೆ ನೋಡಿಕೊಳ್ಳಿರಿ. ನಮ್ಮ ಭಾರತ ದೇಶವನ್ನ ನಮ್ಮ ಕೈಗೆ ಒಪ್ಪಿಸಿಕೊಡುತ್ತೇವೆ. ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು ಸ್ಟೇಟ್ಗಳನ್ನ ನೀವು ಆಶೀರ್ವಾದ ಮಾಡಿರಿ. ನಮ್ಮ ಪ್ರಧಾನ ಮಂತ್ರಿಯವರನ್ನ, ನಮ್ಮ ಮುಖ್ಯಮಂತ್ರಿಗಳನ್ನ, ಅವರ ಮಂತ್ರಿಮಂಡಲದ ಎಲ್ಲಾ ಸದಸ್ಯರುಗಳನ್ನ ನೀವು ಆಶೀರ್ವಾದ ಮಾಡಿರಿ. ಸರ್ಕಾರದಲ್ಲಿ ಕೆಲಸ ಕಾರ್ಯ ನಿರ್ವಹಿಸುತ್ತಿರುವಂತಹ ಜನರಿಗೋಸ್ಕರ ಬೇಡಿಕೊಳ್ಳುತ್ತೇವೆ. ವಿಶೇಷವಾಗಿ ಪೊಲೀಸ್ ಆಫೀಸರ್ಸ್ ಗಳನ್ನ ಮತ್ತು ಮೆಡಿಕಲ್ ಫೀಲ್ಡ್ ನಲ್ಲಿ ಕೆಲಸ ಮಾಡುತ್ತಿರುವಂತಹ ಎಲ್ಲ ಡಾಕ್ಟರ್ಸ್ ಮತ್ತು ನರ್ಸಸ್ ಗಳು ಮತ್ತು ಸಿಬ್ಬಂದಿ ವರ್ಗದವರನ್ನ ನಿಮ್ಮ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. BBMP ವರ್ಕರ್ಸ್ ಗಳನ್ನ ನಿಮ್ಮ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಪ್ರತಿಯೊಬ್ಬರ ಮೇಲೆ ನಿಮ್ಮ ವಿಶೇಷವಾದಂತಹ ಕೃಪೆ ಇರಲಿ ಸ್ವಾಮಿ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸಲು ಅವರಿಗೆ ಬೇಕಾದಂತಹ ಆರೋಗ್ಯ ಬಲ ಶಕ್ತಿಯನ್ನ ಶಾಂತಿ ಸಮಾಧಾನವನ್ನ ಹೇಳುವಂತ ರೀತಿಯಲ್ಲಿ ನೀವು ದಯಪಾಲಿಸಿಕೊಂಡು ಕೈ ಹಿಡಿದು ನಡೆಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಪ್ರಾಮುಖ್ಯವಾಗಿ ಒಂದು ಸಂದರ್ಭದಲ್ಲಿ ನಮ್ಮ ಆಲಯವಂತ ಸೆಕ್ಯೂರಿಟಿಗಳಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂತಹ ಪ್ರೀತಿಗಳ ಸಹೋದರರನ್ನು ಕೂಡ ನೀವು ಮುಟ್ಟಿ ಬಲಪಡಿಸಿರಿ ಸ್ವಾಮಿ. ಅವರು ಅನ್ಯರಾದಾಗಿಯೂ ಕೂಡ ನಿನ್ನ ಆಲಯದ ಒಂದು ಉತ್ತಮವಾದಂತಹ ಒಂದು ಸೆಕ್ಯೂರಿಟಿ ಆಗಿ ಅವರು ಕೆಲಸ ಕಾರ್ಯ ನಿರ್ವಹಿಸುವಂತವರಾಗಿದ್ದಾರೆ. ಅವರಿಗೆ ಬೇಕಾದಂತಹ ಆರೋಗ್ಯ ಬಲ ಶಕ್ತಿಯನ್ನ ಹೇಳುವಂತ ರೀತಿಯಲ್ಲಿ ದಯಪಾಲಿಸಿಕೊಡಿರಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ವಿಶೇಷವಾಗಿ ಸಮಯದಲ್ಲಿ ಆಲಯದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸುಲ್ತಾನ್ ಅವರಿಗೋಸ್ಕರವಾಗಿ, ಕಣ್ಣನವರಿಗೋಸ್ಕರವಾಗಿ ನಾವು ಬೇಡಿಕೊಳ್ಳುತ್ತೇವೆ. ಪ್ರಿಯ ಸಹೋದರರು ಕೂಡ ಅನ್ಯರಾಗಿದ್ದಾಗ್ಯೂ ಕೂಡ ನಿನ್ನ ಆಲಯದ ಸೇವೆಯನ್ನ ಎಷ್ಟೋ ವರ್ಷಗಳಿಂದ ಇಲ್ಲಿ ಮಾಡುತ್ತಾ ಬಂದಿದ್ದಾರೆ. ಅವರನ್ನ, ಅವರ ಕುಟುಂಬಗಳನ್ನ ನೀವು ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಪ್ರಾಮುಖ್ಯವಾಗಿ ಪುಟ್ಟರಾಜು ಮತ್ತು ಅವರ ಕುಟುಂಬಕ್ಕೋಸ್ಕರ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅವರು ಕೂಡ 25 ವರ್ಷಗಳಿಂದ ಇಲ್ಲಿ ಸ್ಥಳದಲ್ಲಿ ಸೆಕ್ಷನ್ ಆಗಿ ಅವರು ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಅವರನ್ನ, ಅವರ ಕುಟುಂಬವನ್ನ, ಅವರು ಮಾಡುವಂತಹ ಸೇವಾ ಕಾರ್ಯಗಳನ್ನ ನೀವು ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ಈ ಸಮಯದಲ್ಲಿ ಬೇಡುವಂತವರಾಗಿದ್ದೇವೆ. ಪ್ರಾಮುಖ್ಯವಾಗಿ ಈ ಸಮಯದಲ್ಲಿ ಕ್ರಿಸ್ಟೋಫರ್ ಗೋಸ್ಕರವಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ತಂದೆ ದೇವರೇ, ವಿಜಯ್ ಕ್ರಿಸ್ಟೋಫರ್ ಅವರು ಉತ್ತಮದ ರೀತಿಯಲ್ಲಿ ನಮ್ಮ ಆಲಯದ ಆರಾಧನೆಗಳೆಲ್ಲವನ್ನೂ ಕೂಡ ಆನ್ಲೈನ್ ಮೂಲಕವಾಗಿ ಬಿತ್ತರಿಸುವುದಕ್ಕೋಸ್ಕರವಾಗಿ ಸಂಪೂರ್ಣವಾದಂತಹ ರೀತಿಯಲ್ಲಿ ಅವರು ಸಹಾಯವನ್ನು ಮಾಡುವಂತವರಾಗಿದ್ದಾರೆ. ನೀವು ಕೊಡಲ್ಪಟ್ಟಂತ ಒಳ್ಳೆಯ ಮನಸ್ಸಿಗಾಗಿ ಸ್ತೋತ್ರ ಸ್ವಾಮಿ. ಅವರನ್ನ, ಅವರ ಕುಟುಂಬವನ್ನ, ಅವರು ಮಾಡುವಂತ ಕೆಲಸ ಕಾರ್ಯಗಳನ್ನ ವಿಶೇಷವಾದಂತ ರೀತಿಯಲ್ಲಿ ನೀವು ಆಶೀರ್ವದಿಸಿರಿ. ಮುಂಬರುವಂತಹ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಲಿಕ್ಕಾಗುವ ಒಂದು ಕೃಪೆಗೆ ಅವರಿಗೆ ಬೇಕಾಗಿರುವಂತಹ ಸಕಲ ದಿವ್ಯ ಆಶೀರ್ವಾದಗಳನ್ನ ನೀವು ದಯಪಾಲಿಸಿಕೊಡಿರಿ ಎಂಬುದಾಗಿ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ. ಪ್ರಾಮುಖ್ಯವಾಗಿ ಈ ಸಮಯದಲ್ಲಿ ನಮ್ಮ ಪ್ರೀತಿಯುಳ್ಳ ಆಯನವರಿಗೋಸ್ಕರ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಮತ್ತೊಂದು ನೂತನವಾದಂತಹ ವರ್ಷವನ್ನ ನೋಡುವ ಒಂದು ಸೌಭಾಗ್ಯಕ್ಕೆ
ಪ್ರೀತಿಯುಳ್ಳ ಐನವರನ್ನ ನೀವು ನಡೆಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಈ ಒಂದು ಹೊಸದಾದಂತ ವರ್ಷದಲ್ಲಿ ಅವರಿಗೆ ಬೇಕಾಗಿರುವಂತ ಹೆಚ್ಚಿನಂತ ಜ್ಞಾನ, ಬಲ, ಶಕ್ತಿಯನ್ನ, ಒಳ್ಳೆ ಆರೋಗ್ಯವನ್ನ ನೀವು ದಯಪಾಲಿಸ್ಕೊಡಿರಿ ಸ್ವಾಮಿ. ಅಮ್ಮನವರನ್ನ ಆಶೀರ್ವಾದ ಮಾಡಿರಿ. ಅಮ್ಮನವರಿಗೂ ಕೂಡ ಬೇಕಾದಂತ ಒಳ್ಳೆ ಆರೋಗ್ಯ, ಬಲ, ಶಕ್ತಿಯನ್ನ ದಯಪಾಲಿಸ್ಕೊಡಿರಿ. ಅವರ ಮಕ್ಕಳನ್ನ, ಅವರ ಮೊಮ್ಮಕ್ಕಳನ್ನ, ಅವರ ಕುಟುಂಬಗಳನ್ನ ನೀವು ಆಶೀರ್ವದಿಸಿ ಬಲಪಡಿಸಿರಿ ಸ್ವಾಮಿ. ಈ ಒಂದು ಹೊಸದಾದಂತ ವರ್ಷದಲ್ಲಿ ಹೊಸದಾದಂತ ರೀತಿಯಲ್ಲಿ ಅವರಿಗೆ ಬೇಕಾಗಿರುವಂತಹ ಸಕಲ ದಿವ್ಯ ಆಶೀರ್ವಾದಗಳನ್ನ ದಯಪಾಲಿಸ್ಕೊಡಿರಿ. ಮತ್ತು ಇವತ್ತಿನ ದಿವಸದಲ್ಲಿ ನೀವು ಈ ತರ ನಮ್ಮ ಸಭೆಯ ಸದಸ್ಯರು ಯಾರು ಜನ್ಮದಿನವನ್ನ ಕಂಡಿರುತ್ತಾರೋ ಅವರನ್ನ, ಅವರ ಕುಟುಂಬಗಳನ್ನ, ಅವರು ಮಾಡುವಂತ ಕೆಲಸ ಕಾರ್ಯಗಳನ್ನ, ಅವರ ಹೋಗೋಣ ಬರುಣಗಳನ್ನು ಕೂಡ ನೀವು ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ವಿಶೇಷವಾಗಿ ತಂದೆ ದೇವರೇ, ಇವತ್ತಿನ ದಿವಸದಲ್ಲಿ ನಾವು ತಂದಂತ ಕಾಣಿಕೆಗಳನ್ನ ನಿಮಗೆ ಸಮರ್ಪಿಸುವಂತವರಾಗಿದ್ದೇವೆ. ಆ ಎಲ್ಲಾ ಕಾಣಿಕೆಗಳನ್ನ ಕೂಡ ನೀವು ಆಶೀರ್ವಾದ ಮಾಡಿರಿ. ಆ ಒಂದು ಕಾಣಿಕೆಯು ನಿಮ್ಮ ಸೇವೆಗೋಸ್ಕರವಾಗಿ ಉತ್ತಮದ ರೀತಿಯಲ್ಲಿ ಅದು ಉಪಯೋಗವಾಗಲಿಕ್ಕೆ ಆ ಒಂದು ಕೃಪೆಗೂ ಕೂಡ ನೀವು ನಡೆಸಿರಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಬೇಡುವಂತವರಾಗಿದ್ದೇವೆ ಸ್ವಾಮಿ. ಆ ಮೂಲಕವಾಗಿ ತಂದೆ ದೇವರೇ, ಈ ಸಮಯದಲ್ಲಿ ವಿಶೇಷವಾಗಿ ನಮ್ಮ ದೇಶ ರಾಜ್ಯವನ್ನ ಯಾವಾಗಲೂ ಕೂಡ ನೀವು ಕಾಪಾಡಿರಿ ಸ್ವಾಮಿ. ನಮ್ಮ ದೇಶದ ಸುತ್ತಲೂ ಕೂಡ ನಿಮ್ಮ ದೂತರಿಂದ ನೀವು ಕಾವಲಿಡಿಸಿರಿ. ಈ ಒಂದು ಸಮೃದ್ಧಿಕರವಾದಂತಹ ದೇಶದಲ್ಲಿ ನಮ್ಮನ್ನ ಇಟ್ಟಿದ್ದೀರ ಸ್ವಾಮಿ. ಸಕಲ ನೈಸರ್ಗಿಕ ಸಂಪನ್ಮೂಲಗಳನ್ನ ಹೊಂದಿದಂತ ಒಂದು ದೇಶದಲ್ಲಿ ನಾವು ಜೀವಿಸುವಾಗ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ತಂದೆ. ವಿಶೇಷವಾಗಿ ಈ ಒಂದು ದೇಶದಲ್ಲಿ ನಾವು ಜೀವಿಸುವಾಗ ನಿನಗೆ ಮಹಿಮೆ ತರುವ ರೀತಿಯಲ್ಲಿ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ಆಗುವ ಕೃಪೆಗೆ ನಮ್ಮನ್ನ ಆಶೀರ್ವಾದ ಮಾಡಿರಿ ಸ್ವಾಮಿ. ಈ ಒಂದು ನಿಟ್ಟಿನಲ್ಲಿ ಹಲವಾರು ಜನರು ನಿನ್ನ ಒಂದು ವಾಕ್ಯಗಳನ್ನ ಅವರು ಬಿತ್ತರಿಸುವ ಸೇವಕರುಗಳನ್ನ ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ನಾವು ಪ್ರತಿಯೊಬ್ಬ ಸೇವಕರುಗಳನ್ನ ಆಶೀರ್ವದಿಸಿರಿ ಸ್ವಾಮಿ. ಸಭಾಪಾಲಕರುಗಳನ್ನ ಆಶೀರ್ವದಿಸಿರಿ, ಮಿಷನರಿಗಳನ್ನ ಆಶೀರ್ವದಿಸಿರಿ, ಇವ್ಯಾಂಜಲಿಸ್ಟ್ ಗಳನ್ನ ನೀವು ಆಶೀರ್ವಾದ ಮಾಡಿರಿ. ನಮ್ಮ ಡಯಾಸಿಸ್ ನಲ್ಲಿರುವಂತ ಎಲ್ಲಾ ಸಭಾಪಾಲಕರುಗಳನ್ನ, ಬಿಷಪ್ಗಳನ್ನ ನೀವು ಆಶೀರ್ವದಿಸಿ ಬಲಪಡಿಸಿರಿ ಸ್ವಾಮಿ. ತಂದೆ ದೇವರೇ, ನಾವು ನಿನ್ನ ಒಂದು ಪ್ರೀತಿನ ನಾವು ಮಾತ್ರ ಹೊಂದಿಕೊಳ್ಳೋದು, ಇತರರಿಗೂ ಕೂಡ ಅದನ್ನು ಸಾರಿ ತಿಳಿಸುವ ಒಂದು ಜವಾಬ್ದಾರಿಯನ್ನ ನಮ್ಮೆಲ್ಲರಿಗೂ ನೀವು ದಯಪಾಲಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಅದನ್ನು ಉತ್ತಮದ ರೀತಿಯಲ್ಲಿ ನಾವು ನಿಭಾಯಿಸಲು ನಮ್ಮೆಲ್ಲರನ್ನ ಉತ್ತಮವಾದಂತಹ ಸಾಧನವನ್ನಾಗಿ ಉಪಯೋಗ ಮಾಡಿಕೊಳ್ಳಿರಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಮತ್ತೊಂದು ಆವೃತ್ತಿ ತಂದೆ ದೇವರೇ, ನಿನ್ನ ಒಂದು ಜನನ ದಿನವನ್ನ ಇವತ್ತಿನ ದಿವಸವೆಲ್ಲ ನಾವು ಸಂತಸದಿಂದ, ಸಂಭ್ರಮದಿಂದ ಆಚರಿಸಲಿಕ್ಕೆ ಒಂದು ಕೃಪೆಗೆ ನಮ್ಮೆಲ್ಲರನ್ನ ನೀವು ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಯೇಸು ಸ್ವಾಮಿಯವರ ಮೊದಲಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಸರ್ವಶಕ್ತನಾದಂತ ತಂದೆಯಾದ ದೇವರೇ, ಆಮೆನ್. ಕೊನೆಯದಾಗಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಡುವ ಸಂಗೀತಗಳಲ್ಲಿ 82ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. 82ನೆಯ ಸಂಗೀತ. ಸಹೋದರರೇ, ಎಲ್ಲರೂ ಹರ್ಷಿಸಿ.
ವಿಶ್ವಾಸದ ಪರವಾಗಿ